ಹೇಳ್ರಿ ಜಕರಿಯ जकर्या 4ನೇ ಅಧ್ಯಾಯ 4 6ನೇ ವಾಕ್ಯ ಏನ್ ಹೇಳುತ್ತೆ ಆ ವಾಕ್ಯ? काय सांगतं ते वचन? ಹಲ್ಲೆಲೂಯ. हालेलुया. ಏನ್ ಹೇಳುತ್ತೆ ಆ ವಾಕ್ಯ? काय सांगतं ते वचन? ಓದ್ತೀರಾ ಯಾರಾದ್ರೂ ಒಂದ್ಸಾರಿ? कोणतं वाचता का ते वचन? ಬೇಗ ಬೇಗ. ಆಗ ಅವರು ನನಗೆ ಪ್ರತ್ಯುತ್ತರವಾಗಿ ಹಾ ಹೀಗೆ ಹೇಳಿದನು, ಹಾ ಪರಾಕ್ರಮದಿಂದಲ್ಲ. ಗಮನಿಸ್ರಿ, ಪರಾಕ್ರಮದಿಂದಲ್ಲ. ನಿಮಗೆ ಗೊತ್ತಾ, ಒಬ್ಬ ಮನುಷ್ಯನಿಗೆ ಒಂದು ಪರಾಕ್ರಮ ಇರುತ್ತೆ. तुम्हाला माहिती आहे का मनुष्याला एक पराक्रम असतं. ದೇವರ ಆತ್ಮನೇ ಹೇಳ್ತದಾನ, ಮನುಷ್ಯನ ನಿನ್ನ ಪರಾಕ್ರಮದಿಂದ ಅಲ್ಲ, मनुष्याला सांगतो तुझ्या पराक्रमाने नाही, ಬಲದಿಂದಲ್ಲ, ನಿನ್ನ ಬಲದಿಂದಲ್ಲ. ನಿನ್ನಲ್ಲಿ ಒಂದು ಬಲ ಇದೆ, ಆದ್ರೆ ಆ ಬಲದಿಂದ ಅಲ್ಲ. तुझ्यामध्ये एक शक्ती आहे, त्या तुझ्या शक्तीने नव्हे, ಯೆಹೋವನ ಆತ್ಮನಿಂದಲೇ ಎಂಬುದು. ಯೆಹೋವನ ಆತ್ಮನಿಂದಲೇ. परमेश्वराच्या आत्म्यानेच. Not by your might, not by your power, not by even your wisdom. ನಿನ್ನ ಬಲದಿಂದ, ಪರಾಕ್ರಮದಿಂದ, ನಿನ್ನ ಜ್ಞಾನದಿಂದ ಅಲ್ಲ. कारण तुझ्या शक्तीने, तुझ्या पराक्रमाने, न तुझ्या ज्ञानाने. ಹಲ್ಲೆಲೂಯಾ. हालेलुया. ಆದ್ರೆ ಯೆಹೋವನ ಆತ್ಮನಿಂದಲೇ ಎಂಬುದಾಗಿ परंतु परमेश्वराच्या आत्म्याद्वारे. ನಾನು ಹೇಳಿದೆ, मी सांगितलं ಯೆಹೋವನ ಆತ್ಮನು ಏನು ಮಾಡಬಲ್ಲನು ಎಂಬುದಾಗಿ. परमेश्वराचा आत्मा काय करू शकतो. ನಾನು ಕಳೆದ ವಾರ ಮಾತಾಡಿದ್ದು ಬರೀ ಒಂದು ಅದರ ವಿಷಯದಲ್ಲಿ ಇರುವಂತ ಪರಿಚಯ ಮಾತ್ರ. फक्त ते मी गेल्या आठवड्यात बोललेलं त्या आत्म्याबद्दल थोडंसं म्हणजे त्या विषयाचा परिचय, ओळख असलेलं. ಈಗ ಅದರದೇ ಇನ್ನೊಂದು ಭಾಗದ ಅದಕ್ಕೆ ಸಂಬಂಧಪಟ್ಟ ಒಂದು ರೆಕ್ಕೆನ ತೋರಿಸ್ತೀನಿ ಕೇಳಿ. त्याला संबंधित असलेले एक पंखा मी दाखवतो. ಹಲ್ಲೆಲೂಯಾ. हालेलुया. ಇದ್ರ ಇನ್ನೊಂದು ರೆಕ್ಕೆ ಬರುವಾರ ಹೇಳ್ತೀನಿ. येणाऱ्या आठवड्यात मी अजून एक दुसरा पंख सांगतो. ಹಲ್ಲೆಲೂಯಾ. हालेलुया. ಪ್ರೈಸ್ ದಿ ಲಾರ್ಡ್. प्रेज द लॉर्ड. ಆಮೆನ್. आमेन. ನಾನು ಹೇಳಿದೆ, मी सांगितलं ದೇವರ ವಾಕ್ಯ ಹೇಳುತ್ತೆ, देवाचं वाक्य वचन सांगतं, ಬಲದಿಂದಲ್ಲ, शक्तीने नाही, ಪರಾಕ್ರಮದಿಂದಲ್ಲ, पराक्रमाने नाही, ಜ್ಞಾನದಿಂದಲ್ಲ, ज्ञानाने नाही, ಯೆಹೋವನ ಆತ್ಮನಿಂದಲೇ ಎಂಬುದಾಗಿ. परमेश्वरच्या ज्ञानाने. ಒಣಗಿರುವ ಎಲುಬುಗಳಿಗೆ ದೇವರ ಆತ್ಮನು ಚಲಿಸುವಾಗ ಮರಳಿ ಜೀವಂತವಾಗಲು ಸಾಧ್ಯವಿದ್ದರೆ, मेलेला असलेला जिवंत होण्याचा शक्ती त्याला आहे म्हटलं तर, ದೇವರ ಆತ್ಮ ಚಲಿಸುವಾಗ देवाचा आत्मा त्याच्यावर गेल्यावर, ಆತ ನಿನ್ನ ಮೇಲೆ, ನಿನ್ನ ಕುಟುಂಬದ ಮೇಲೆ, ನಿನ್ನ ಜೀವಿತದ ಮೇಲೆ ಚಲಿಸುವಾಗ ಯೋಚನೆ ಮಾಡು, ಎಂತ ಜೀವಿತ, ನಿನ್ನ ಜೀವಿತ ಉಜ್ಜೀವನಗೊಳ್ಳುತ್ತದೆ. तुझ्यावर, तुझ्या कुटुंबावर, तुझ्या परिस्थितीत जात असला त्या कोणत्या उज्जैन आणि उद्धारच्या राज्यामध्ये जातात ते लक्षात घ्या. ಹಲ್ಲೆಲೂಯಾ. हालेलुया. ಆಮೆನ್. ನಂಬುತ್ತೇನೆ ನಿಮಗೆ ಅರ್ಥ ಆಗ್ತದೆ ಎಂಬುದಾಗಿ. मी समजून घेतो की तुम्हाला अर्थ होत आहे. ನನಗೆ ಭರವಸೆ ಉಂಟು, ನೀವು ಕೇಳ್ತಾ ಇದ್ದೀರಿ ಎಂಬುದಾಗಿ. माझ्यावर विश्वास ठेवून तुम्ही ऐकत आहात. हालेलुया. हालेलुया. ಇವಾಗ आता ಕೀರ್ತನೆಗಳು 20 ಅದರ 7ನೇ ವಾಕ್ಯನ ಓದೋಣ. स्तोत्र 20:7. ಬೇಗ. ಕೀರ್ತನೆ 20 ಅದರ 7. ಕೆಲವರು ರಥಬಲದಲ್ಲಿ. ನಾನು ಹೇಳೋದನ್ನ ಗಮನಿಸ್ರಿ. बरेच जण मी सांगताय का, ಮೂರ್ಖರಾಗ್ಬೇಡ್ರಿ. मूर्ख होऊ नका. ಹಲ್ಲೆಲೂಯಾ. हालेलुया. ಮೂರ್ಖರಾಗ್ಬೇಡ್ರಿ. मूर्ख होऊ नका. ನಿಮ್ ಪಕ್ಕದವ್ರಿಗೆ ಹೇಳ್ರಿ, ಮೂರ್ಖನಾಗ್ಬೇಡ, तुमच्या बाजूला सांगा, मूर्ख होऊ नका, ಗರ್ವಿಷ್ಠನಾಗ್ಬೇಡ, गर्विष्ठ होऊ नका, ಅಹಂಕಾರಿ ಆಗ್ಬೇಡ. अहंकारी होऊ नका. ಆದ್ರೆ ದೇವರ ಸನ್ನಿಧಾನದಲ್ಲಿ ದೀನನಾಗು. देवाच्या सन्निधानामध्ये दीन व्हा. ದೇವರ ಮಕ್ಕಳಿಗೆ ಇರಬೇಕಾಗಿರುವಂತ ಸ್ವಭಾವನ ಹೊದಿಸಿಕೋ. देवाच्या मुलाच्या लक्षणाचा असलेला त्या स्वभाव तू धारण करून घे. ಹಲ್ಲೆಲೂಯಾ. ಅದು हालेलुया. ದೀನತೆ. ते म्हणजे आहे दीनता. ಓಕೆ, ಆಮ ಓದಮ್ಮ. ಕೆಲವರು ರಥಬಲದಲ್ಲಿ. ಯಾರಾದ್ರೂ ಗಮನಿಸ್ತೀರಾ? ಯಾರಾದ್ರೂ ಹೇಳ್ತೀರಾ ಕೆಲವರು ರಥಬಲದಲ್ಲಿ, ಕೆಲವರು ಅಶ್ವಬಲದಲ್ಲಿ ಹೆಚ್ಚಳ ಪಡುತ್ತಾರೆ. ಹಲ್ಲೆಲೂಯಾ. हालेलुया. ನಾನು ಹೇಳ್ತೀನಿ ಕೇಳ್ರಿ. ಹಲ್ಲೆಲೂಯಾ. ऐका. ಇಸ್ರಾಯೇಲರನ್ನ ಗುಲಾಮತನದಲ್ಲಿ ಆಳುವಂತ ರಾಜ, इस्रायलचा गुलाम करणारा तो राजा, ಆತನ ಹೆಸರು ಯಾರಿಗಾದ್ರೂ ಗೊತ್ತಾ? ते कुणाचं नाव तुम्हाला माहिती आहे ಇಸ್ರಾಯೇಲರನ್ನ का? ತಾನು ಹೇಳಿದ ಹಾಗೆ ಮಾಡುವುದಕ್ಕಾಗಿ ಇಟ್ಕೊಂಡಂತ ಒಬ್ಬ ಅರಸ. इस्रायलचे असलेला मी तो सांगेल तसं ठेवून घेणार असला तो राजा. ಆತನ ಸಮಯದಲ್ಲಿ ಎಲ್ಲಾ ರಾಜ್ಯಗಳು ಆತನಿಗೆ ಅಧೀನರಾಗ್ತಿದ್ರು. त्या वेळेला सर्व राज्य असले त्याच्या अधीन होत होती. ಅವನ ಹೆಸರು ಕೇಳಿದ್ರೆ ಸಾಕು ನಡುತ್ತಿದ್ರು. त्याचं नाव ऐकलं तर फक्त तरी थरथर कापत होते. ಯಾರಿಗಾದ್ರೂ ಗೊತ್ತಾ ಯಾರು? कोणाला माहिती आहे की ते कोण? ಫರೋಹ ರಾಜ. तो म्हणजे पारो राजा. ನಾನು ಕಳೆದ ಬಾರಿ ಹೇಳಿದೆ, ಅದು ಹಿಂದಿಯಲ್ಲಿ ಮಾತಾಡಿದೆ. मी गेल्या आठवड्यात सांगितलं होतं हिंदी मध्ये. ಹಲ್ಲೆಲೂಯಾ. हालेलुया. ಹಲ್ಲೆಲೂಯಾ. हालेलुया. ಫರೋಹನು. फारो. ಹಲ್ಲೆಲೂಯಾ. हालेलुया. ಕೆಲವೊಬ್ಬರು ರಥದಲ್ಲಿಯೂ ಕೆಲವೊಬ್ಬರು ಅಶ್ವಬಲದಲ್ಲಿಯೂ ಹೆಚ್ಚಲ್ಪಡುತ್ತಾರೆ. बरेच जण रथाच्या घोड्याच्या स्वाराने त्यांनी आपला बडाई मारतात. ಹಲ್ಲೆಲೂಯಾ. हालेलुया. ಇಸ್ರಾಯೇಲ್ ಜನರು ತಮ್ಮ ದೇಶಕ್ಕೆ ಮರಳಿ ಹೋಗುವಾಗ इस्रायल लोक आपल्या परत देशात आपल्या परत ಅವರನ್ನ जात असताना ಮರುಭೂಮಿಯಲ್ಲಿ ಸಾಯಿಸಿ, त्यांना घोड्या भूमीमध्ये त्याला मारून, ಅವರನ್ನ ಮರುಭೂಮಿಯಲ್ಲಿ ಹದ್ದುಗಳಿಗೂ ಹಕ್ಕಿಗಳಿಗೂ ಅವರ ಮಾಂಸವನ್ನ ತಿನ್ನುವುದಕ್ಕೆ ಬಿಡುವುದಕ್ಕಾಗಿ, त्यांचे मेलेल्या सगळं प्रेत असलेल्या त्या पक्षी प्राण्यांना ते खाण्यासाठी सोडण्यासाठी, ಅವರನ್ನ ಅವರ ಮಕ್ಕಳನ್ನ ಸರ್ವನಾಶ ಮಾಡುವುದಕ್ಕಾಗಿ, त्यांना आणि त्यांच्या कुटुंबाला त्यांच्या मुलांना नाश करण्यासाठी ತನ್ನ ದೇಶದಲ್ಲಿರುವಂತ आपल्या देशामध्ये असणाऱ्या ಶ್ರೇಷ್ಠವಾದ ಒಂದು
ಆರ್ಮಿಯನ್ನ ಮಿಲಿಟರಿಯನ್ನ ಆರ್ಮಿ ತಗೊಂಡು ಸೈನ್ಯವನ್ನ ತಗೊಂಡು आपल्या देशामध्ये असलेले आर्मी सैन्य असलेल्या देशाला घेऊन ಆಮೇಲೆ ದೊಡ್ಡ ದೊಡ್ಡ ರಥಗಳನ್ನ ತಗೊಂಡು मोठं मोठं घोडेस्वार घेऊन ಇಸ್ರಾಯೇಲರ ವಿರೋಧವಾಗಿ ಅವರನ್ನ ನಾಶ ಮಾಡುವುದಕ್ಕಾಗಿ ಫರೋಹನು ಎದ್ದೇಳ್ತಾನೆ. इस्रायलच्या विरोधात त्यांना विरोध करण्यासाठी तो उठून होतो. Hallelujah. Hallelujah. Praise the Lord. Praise the Lord. ಆತನು ಹೇಳ್ತಾನೆ, ನನ್ನ ಹತ್ರ ಎಲ್ಲಾ ದೇಶಕ್ಕಿಂತಲೂ ಒಂದು ದೊಡ್ಡ ಸೈನ್ಯ ಉಂಟು. कारण ಎಲ್ಲಾ ದೇಶಗಳಿಗಿಂತಲೂ ದೊಡ್ಡ ಸೈನ್ಯ ನನ್ನ ಕಡೆ ಉಂಟು. सगळ्या देशापेक्षा जास्त माझा देश मोठा. ಯಾರು ರಥ ಬಲದಲ್ಲಿ ನಂಬುತ್ತಾರೋ कोण रथाच्या शक्तीला दृढ राहतं. Hallelujah. Hallelujah. Praise the Lord. Hallelujah. Amen. Amen. ಅವನು ಬಿದ್ದು ಹೋಗೋದು ಗ್ಯಾರಂಟಿ. तो पडून जायचं ते खचच. Hallelujah. Hallelujah. ಗಮನಿಸ್ರಿ. लक्ष द्या. Hallelujah. Hallelujah. Amen. Hallelujah. ತನ್ನ ಮನುಷ್ಯ ಬಲದ ಮೇಲೆ ನಂಬಿಕೆ ಇಟ್ಟ. एक मनुष्य आपल्या स्वतःच्या शक्तीवर तो विश्वास ठेवला. ಮನುಷ್ಯ ಬಲದ ಮೇಲೆ, मनुष्याच्या ಮನುಷ್ಯ शक्तीवर, ಜ್ಞಾನದ ಮೇಲೆ, मनुष्याच्या ज्ञानावर, ಮನುಷ್ಯ ಶಕ್ತಿ ಮೇಲೆ. मनुष्य आपल्या शक्तीवर. Hallelujah. हालेलुया. ಏನಾಗಿದ್ ಗೊತ್ತಾ? काय झालं माहितीये? ಓಕೆ, ಮುಂದೆ ಏನ್ ಹೇಳುತ್ತೆ? पुढे काय सांगतो? ಇನ್ನೊಂದ್ಸಾರಿ ಪೂರ್ತಿ. ಕೆಲವರು ರಥಬಲದಲ್ಲಿ, ಕೆಲವರು ರಥಬಲದಲ್ಲಿ, ಕೆಲವರು ರಥಾची. ಅಶ್ವಬಲದಲ್ಲಿ ಅಶ್ವಬಲ ಅಂದ್ರೆ ಗೊತ್ತಲ್ಲ, घोड्याची बडाई. ಕುದುರೆಗಳು ಹೆಚ್ಚಳ ಪಡುತ್ತಾರೆ. ಹೆಚ್ಚಳ ಪಡುತ್ತಾರೆ. ನಾವಾ- ಹಲೋ, ನಿನಗೆ ನಿನ್ನ ಹಣದ ಬಲ ಹೆಚ್ಚಾಗಿರಬಾರ್ದು. तुला पैशाचा घमंड न झाला ನಿನಗೆ पाहिजे. ನಿನ್ನ ಜ್ಞಾನದ ಬಲ ನಿನಗೆ ಹೆಚ್ಚಾಗಿರಬಾರ್ದು. तुझं ज्ञानाचं शक्ती जास्त न झाला पाहिजे. ನಿನಗೆ ನಿನ್ನ ಸಂಬಂಧಿಕರು ಹೆಚ್ಚಾಗಿರಬಾರ್ದು. तुझं नातेवाईक कोणते जास्त न झाला पाहिजे. ಪರಿಚಯ ಇನ್ಫ್ಲುಯೆನ್ಸ್ ಇದೆಯಲ್ಲ, ಅವ್ರು ಗೊತ್ತು ಇವ್ರು ಗೊತ್ತು, ಅವ್ರು ನಿನ್ನ ಬಲವಾಗಿರಬಾರ್ದು. मागचं कोणती ओळख असलेली ते तुझी शक्ती न झाला पाहिजे. ನಿನ್ನ ಬಲ ಯಾರು? तुझा शक्ती कोण? Hallelujah. हालेलुया. Praise the Lord. Praise the Lord. ಎಲ್ಲಾ ದೇಶದಲ್ಲಿ ಶ್ರೇಷ್ಠವಾದ ದೇಶ ಅನ್ಸ್ಕೊಂಡಿತ್ತು. त्या सगळ्या देशापेक्षा श्रेष्ठ देश म्हणून घेतलं होतं. ಫರೋಹನನ್ನು ನೋಡಿ ಹೆದರ್ತಿದ್ರು. फारोला बघून सगळे घाबरत ಅವನ होते. ಸೈನ್ಯದ ವಿಷಯದಲ್ಲಿ ಗಂಭೀರ ಉಳ್ಳವರು. त्याच्या सैन्याच्या विषयामध्ये गंभीरता असलेली. Hallelujah. हालेलुया. ಆಮೆನ್. आमेन. ಕೆಲವರು ರಥಬಲದಲ್ಲಿಯೂ ಔಷಬಲದಲ್ಲಿಯೂ. बरेच जण रथाच्या ना घोड्याच्या बडाईवर. ಅಯ್ಯೋ, ಅವನ ಕುದುರೆಗಳು ಹೆಂಗಿತ್ತು ಬಂದ್ರೆ, त्याचे घोडे कसे होते म्हणजे? Hallelujah. हालेलुया. ಇಷ್ಟು ತಾಸಲ್ಲಿ ಅಷ್ಟು ಕಿಲೋಮೀಟರ್ ಹೋಗ್ಬೇಕು, ಅಷ್ಟು 100 ಕಿಲೋಮೀಟರ್ ಹೋಗ್ಬೇಕಂದ್ರೆ ಹೋಗೇ ಬಿಡ್ತಿದ್ವು. एवढ्या तासामध्ये एवढं किलोमीटर गेलं पाहिजे म्हणजे जातच होते. ಆ ರೀತಿ ಟ್ರೈನ್ ಮಾಡಿರುವಂತ ಕುದುರೆಗಳು. तशा प्रकारे ट्रेन केलेली असलेली ती घोडे. ಅವನ ರಥಗಳು त्याची रथ ಎಷ್ಟು 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 ಒಂದು ಬಲವಾದ ರಥಗಳಂದರೆ, त्याची रथ म्हणजे किती शक्तिशाली म्हणजे. Hallelujah. हालेलुया. ಈಗಿರುವಂತ ಮರ್ಸಿಡಿಸ್ ಬೆನ್ಸ್ ತರ आता असलेले मर्सिडीज बेन्झ सारखं ಅದಕ್ಕಿಂತಲೂ ಉತ್ತಮವಾದದ್ದು त्याच्यापेक्षा उत्तम असलेलं ಆವಾಗಿನ ಆತನ ರಥಗಳು. त्यावेळेला असली ती रथ. Hallelujah. हालेलुया. Praise the Lord. Praise the Lord. ಅವನ ರಥಗಳಲ್ಲಿ ನಂಬಿಕೆ ಇಟ್ಟ, त्यांच्या रथावर तो विश्वास तो ठेवला. ಕುದುರೆಗಳ ಮೇಲೆ ನಂಬಿಕೆ तो ಇಟ್ಟ, घोड्यावर तो विश्वास ठेवला. ತನ್ನ ಜೊತೆಲಿರುವಂತ ಮನುಷ್ಯರ ಮೇಲೆ ನಂಬಿಕೆ आपल्या ಇಟ್ಟ. बरोबर सोबत असल्या मानवावर तो विश्वास ठेवला. Hallelujah. हालेलुया. Hallelujah. Hallelujah. ಇಸ್ರಾಯೇಲ್ರಿಗೆ ಅದು ರಥಗಳಿಲ್ಲ, इस्रायलाला फक्त एक रथ नव्हतं. ಅವ್ರ ಹತ್ರ ಯಾವ ಕುದುರೆಗಳಿಲ್ಲ, त्यापेक्षा कोणतं घोडा नव्हती. ಯುದ್ಧ ಮಾಡೋದಕ್ಕೆ ಯಾವ ಕತ್ತಿ ಇಲ್ಲ. युद्ध करायला कोणती तलवार नाही. Hallelujah. Hallelujah. ಮೋಶೆಗೆ ಗೊತ್ತಿತ್ತು, मोशेला माहित होतं ಇಸ್ರಾಯೇಲರ ಬಲದಿಂದ ನಾನು ಏನು ಮಾಡೋದಕ್ಕಾಗೋದಿಲ್ಲ, इस्रायलच्या शक्तीने मी काही करता होत नाही. ಇಸ್ರಾಯೇಲರ ಜ್ಞಾನದಿಂದ ನಾನು ಏನು ಮಾಡೋದಕ್ಕಾಗೋದಿಲ್ಲ. इस्रायलच्या ज्ञानापासून मी काही करता होत नाही. Hallelujah. हालेलुया. Praise the Lord. Praise the Lord. ಇಸ್ರಾಯೇಲರ ಸಾಮರ್ಥ್ಯದಿಂದ ನಾನು ಏನು ಮಾಡೋಕ್ಕಾಗಲ್ಲ. इस्रायलच्या सामर्थ्याने मला काय करता होत नाही. Hallelujah. Hallelujah. ಆತನು ಹೋಗಿದ್ದು ಯೆಹೋವನ ಸನ್ನಿಧಾನಕ್ಕೆ. तो गेलेला तो परमेश्वरच्या सन्निधानामध्ये. Hallelujah. ಅವ್ರ ಹತ್ರ ಕತ್ತಿ ಇಲ್ಲ, ಬರ್ಜಿ ಇಲ್ಲ, त्याच्यापाशी तलवार नाही ना भाला नाही. ಅವ್ರ ಹತ್ರ ರಥಗಳಿಲ್ಲ. त्याच्यापाशी रथ नव्हतं. ಆದ್ರೆ ಅವರ ಜೊತೆಯಲ್ಲಿ ನಿಂತಿದ್ದು ಒಂದೇ ಒಂದು ಶಸ್ತ್ರ, ಅದಕ್ಕೆ ಯೆಹೋವನೆಂಬುದಾಗಿ ಹೆಸರು. त्याच्याबरोबर एकच एक ते थांबला होता म्हणजे परमेश्वराची शक्ती. ಪರಲೋಕದ ದೇವರು ಆತ್ಮನವರಿಗೆ ಅವ್ರಿಗಾಗಿ ನಿಂತ. स्वर्गाचा आत्मा त्याच्यासाठी उभा राहिला. ಮುಂದೆ ಏನ್ ಹೇಳುತ್ತೆ ನೋಡ್ರಿ, पुढे काय सांगतात पहा. ನಾವಾದರೂ, ನಾವಾದರೂ ಯಾರಾದ್ರೂ ಹೇಳ್ತಾರೆ ನಾವಾದರೂ. आम्ही तर Hallelujah. ನಿಮ್ ಪಕ್ಕದವ್ರಿಗೆ ಹೇಳ್ರಿ ನಾವಾದರೂ, आम्ही तर ಹೇಳ್ರಿ ನಾವಾದರೂ. आम्ही तर Hallelujah. ಹಣದ ಮೇಲಲ್ಲ, पैशावर नाही. Hallelujah. ಸಂಬಂಧಿಕರ ಮೇಲಲ್ಲ, नातीवर नाही. Hallelujah. ಜ್ಞಾನದ ಮೇಲಲ್ಲ, ज्ञानावर नाही. ಗರ್ವದ ಮೇಲಲ್ಲ, गर्वावर नाही. ಅಹಂಕಾರದ ಮೇಲಲ್ಲ, अहंकार नाही. ಯೆಹೋವನಲ್ಲಿ ಹೆಚ್ಚಳ ಪಡುವೆವು. परमेश्वर मी अहंकार करणार. ಆಮೆನ್. आमेन. ಯೆಹೋವನಲ್ಲಿ ಹೆಚ್ಚಳ ಪಡುವೆವು. परमेश्वर मी अहंकार असणार. Hallelujah. Hallelujah. ಹಂಗೆ ಇದೆಯಲ್ಲ. ನಾವಾದರೂ ನಾವಾದರೂ ನಮ್ಮ ದೇವರಾದ ಯೆಹೋವನಲ್ಲಿಯೇ, ನಮ್ಮ ದೇವರಾದ ಯೆಹೋವನಲ್ಲಿ. आमचा देव परमेश्वरावर. Hallelujah. हालेलुया. ನಿಮ್ ಪಕ್ಕದವ್ರಿಗೆ ಹೇಳ್ರಿ, तुमच्या बाजूची सांगा ನನ್ನ ದೇವರು ಯೆಹೋವನು. तुझा देव आहे तो परमेश्वर. ಅವನು ನಿನಕ್ಕಿಂತ ಹೆಚ್ಚಾಗಿ ಯಾವುದನ್ನು ಆಸೆ ಪಡಬೇಡ. त्याच्यापेक्षा जास्तीत काही तू कोणताही अपेक्षा करू नकोस. Hallelujah. हालेलुया. Hallelujah. हालेलुया. ಫರೋಹನ ಶಕ್ತಿ ಹೇಳ್ತೀನಿ ಕೇಳಿ. फरोची शक्ती मी सांगतो ऐका. 3 ವಿಷಯಗಳನ್ನ ನಾನು ಹೇಳಿದ್ದೆ ಕಳೆದ 3 ವಾರ. विषयामध्ये सांगितलं मी आठवडे. ಗೊತ್ತಾ? माहितीये ಆ ಮೂರು ಜನಾಂಗಗಳ ವಿಷಯದಲ್ಲಿ ಹೇಳಿದ್ದೆ ನಾನು. त्या 3 गोष्टीबद्दल मी सांगितलं होतं. ಫರೋಹನು, फरो
ನೆಬಕದ್ನೆಜರನು नबुखदनेस्सर ಬಾಬೆಲ್ ಗೋಪುರ ಕಟ್ಟಿದ ಜನಾಂಗದವರು. बाबेल गोबर बांधलेलं तू लोक. ಹಲ್ಲೆಲೂಯ, हालेलुया, ಹಲ್ಲೆಲೂಯ, हालेलुया. ಪ್ರೇಸ್ ದಿ ಲಾರ್ಡ್, प्रेज द लॉर्ड. ಆಮೆನ್. आमेन. ಇವಾಗೂ ಅದನ್ನೇ ನಾನು ಹೇಳ್ತಾ ಇದ್ದೀನಿ. आता पण मी तेच सांगत आहे. ಫರೋಹನ फारो ಶಕ್ತಿ ಎಂತದೆ ಅದಕ್ಕೆ. शक्ती कसली म्हणजे. ಹಲ್ಲೆಲೂಯ, हालेलुया, ಪ್ರೇಸ್ ದಿ ಲಾರ್ಡ್. प्रेज द लॉर्ड. ಆ ಕಾಲದಲ್ಲಿ त्या काळामध्ये ಐಗುಪ್ತ ದೇಶದ ಅರಸ ಫರೋಹನು मिस्र देशात तो राजा असले तो फारो ಸಂಪೂರ್ಣ ಅಧಿಕಾರವನ್ನು ಹೊಂದಿರುವ ಒಬ್ಬ संपूर्ण ದೇವರಾಜ. ಅವನು सर्व अधिकार घेतलेला तो देवराजा. ಅವನು ದೇವರಾಜ ಎಂಬುದಾಗಿತ್ತು ಅವನಿಗೆ ಕರೆಯಲ್ಪಡ್ತಿದ್ರು. देवाचं राज्य म्हणून त्याला हाक मारत होतं. ಅವನಿಗೆ ದುಷ್ಟ ದೈವಿಕ ಅಧಿಕಾರವಿತ್ತು, ते दुष्ट शक्तीची दैवी शक्ती त्याला होती, ಅಧಿಕಾರವಿತ್ತು. त्याला अधिकार होता. ಹಲ್ಲೆಲೂಯ. हालेलुया. ಫರೋಹಗಳು, ಈ ಫರೋಹರು हे फारो ಇವರು ಭೂಮಿಯ ಮೇಲೆ या भूमीवर ದೇವರು, ಇವರೇ ದೇವರುಗಳಂತ ಹೇಳಿ ಅಧಿಕಾರ ಅವ್ರಿಗೆ ಜನ ದೇವ್ರು ಅನ್ಬೇಕು ಅಂತ ಅಧಿಕಾರ ಹೊಂದಿದವರಾಗಿತ್ತು. कारण त्यांनीच देव आहे म्हणून असा अधिकार त्यांनी प्राप्त घेतला ಹಂಗೆ होता, ಪರಿಗಣಿಸಲಾಗಿತ್ತು. तसंच त्यानं घडलं होतं. ಶಾಸನವಿತ್ತು ಅವ್ರ ಹತ್ರ, ಶಾಸನ. त्यांच्यापाशी अधिकार होता. ಅವರೇ ಮೊದಲೇ ಬಾರಿ त्यांनीच ते सुरुवातीला ಆ ಕಾಲದಲ್ಲಿ त्या काळामध्ये ಅವರೇ ಮೊದಲನೇ ಬಾರಿ ಕಾನೂನವನ್ನು ರಚಿಸಿದವರು. त्यांनी असलेलं एक कानून बनवलं, ರಚನಾ ಕೇಲೆ रचना त्यांनी केली, ಕಾನೂನನ್ನು ರಚಿಸಿದವರು कानूनाला रचना केली. कोण? ಐಗುಪ್ತರು. मिस्र देश. ಹಲ್ಲೆಲೂಯ. हालेलुया. ಓದ್ಬೇಕು ನೀವು ಬೈಬಲ್ ನಲ್ಲಿ ಅವ್ರ ವಿಷಯದಲ್ಲಿ, त्या विषयामध्ये वाचलं पाहिजे बायबल मध्ये, ಸ್ಟಡಿ ಅವ್ರ ವಿಷಯದಲ್ಲಿ ಅಭ್ಯಾಸ ಮಾಡಿ. त्या विषयामध्ये अभ्यास केला पाहिजे, ಗೊತ್ತಾಗುತ್ತೆ ನಿಮಗೆ. माहित होतं तुम्हाला. ಹಲ್ಲೆಲೂಯ, हालेलुया, ಪ್ರೈಸ್ ದಿ ಲಾರ್ಡ್. प्रेज द लॉर्ड. ಅವ್ರು ಕಟ್ಟಿರುವಂತ ಕಟ್ಟಡ ಇನ್ನೂ ಯಾರಿಗೂ ಗೊತ್ತಾಗಿಲ್ಲ ಯಾವ ಪ್ಲಾನ್ ಇಂದ ಕಟ್ಟಿದ್ದಾರೆ ಅಂತ ಹೇಳಿ. ते बांधलेलं बांधकाम कोणत्या प्लान रीतीने त्यांनी बांधलं होते ते अजून पण कोणाला माहित नाही. ಹಲ್ಲೆಲೂಯ. ಹಲ್ಲೆಲೂಯ. ಅವ್ರು ಕಟ್ಟಿರುವಂತ ಕಟ್ಟಡ ते बांधलेलं असले बांधकाम ಪಿರಮಿಡ್ಸ್ ಅಂತಾರೆ ಅವರಿಗೆ. त्याला पिरामिड्स असं म्हणतात. ಹಲ್ಲೆಲೂಯ. हालेलुया. ಪಿರಮಿಡ್ಸ್ ನಾನು ಹೇಳ್ತೀನಿ, ಅದ್ರ ಕಟ್ಟಿರುವಂತ ಒಂದು ಕಟ್ಟಡದ ಒಂದು ಕಲ್ಲು, ते पिरामिड्स बांधलेले एक वीट असले ते बांधकाम, ಒಂದು ಕಲ್ಲು 50 ಟನ್. त्या एक दगड असले ते 50 किलो, ಆ 50 ಟನ್ ಆ ತುದಿವರೆಗೂ ಕೆಳಗೆ ಹೆಂಗೆ ಇಟ್ಟಿರಬಹುದು? 50 किलो असलेलं ते 50 ಕಿಲೋ 50 ಟನ್, 50 टनाचं असलं दगड ते खालूपासून ते वरती 50,000 ಕಿಲೋ, 50,000 किलो ते दगड ಹಲ್ಲೆಲೂಯ. खालून ते वर 50,000 ಕೆಜಿ ಇದು ಒಂದು ಕಲ್ಲು. 50,000 किलो असलेलं ते दगड ಅಷ್ಟು ತುದಿ ಮೇಲೆ ಯಾವ ರೀತಿ ಅವ್ರು ಏರಿಸಿರಬಹುದು? ते वरच्या कोपऱ्यात टेकड्यावर कसं ते रचलं ಯೋಚಿಸಿ, असेल. ಎಂತ ಜ್ಞಾನ ಇತ್ತು ಅವ್ರ ಹತ್ರ. विचार करा त्यांना कसला ज्ञान त्यांना होता. ಹಲ್ಲೆಲೂಯ. हालेलुया. ಅದಕ್ಕೆ ಅವ್ರು ಹೇಳ್ತಿದ್ರು ನಾವು ದೇವರುಗಳು. त्याच्यासाठी म्हणतो आम्ही स्वतः देव आहे. ಫರೋಹ ರಾಜ ನಾನೇ ದೇವ್ರು ಅಂತಿದ್ದ. फारो राजा म्हणतो मीच देव आहे. ಹಲ್ಲೆಲೂಯ. हालेलुया. ಶಾಸನ ಇತ್ತು, कानून होता, ಕಾನೂನಿತ್ತು, कानून होतं, ಅದನ್ನ ರಚಿಸಿದವರು त्याने रचना केलेलं ಸೈನ್ಯವನ್ನು सैन्य ಆಜ್ಞಾಪಿಸಿದರು ಅವರು. त्याने हत्या केलं. ಎಂತ ಸೈನ್ಯವಿತ್ತಂದ್ರೆ ಅವ್ರ ಹತ್ರ, कसलं सैन्य होतं म्हणजे त्यांच्यापाशी ದೊಡ್ಡ ಸೈನ್ಯ. मोठं सैन्य. ಆರ್ಥಿಕತೆಯಲ್ಲಿ आर्थिक मध्ये ಹಣದಲ್ಲಿ ತುಂಬಾ ತುಂಬಿದವರು ಅವರು. पैशामध्ये भरपूर तरी श्रीमंत असलेला, ಒಳ್ಳೆ ಸ್ಟ್ರಾಂಗ್ ಇದ್ದವರು. पैशामध्ये भरपूर श्रीमंत असलेली. ಎಲ್ಲಾ ಬೇರೆ ಬೇರೆ ದೇಶದವರು ಅಲ್ಲಿ ವ್ಯಾಪಾರಕ್ಕೆ ಬರ್ತಿದ್ರು. दुसऱ्या देशामधले तिथे त्या देशामध्ये व्यापार करायला येत होतं. ಎಲ್ಲಾ ಭೂಮಿಯನ್ನು ತಮ್ಮ ಕಡೆಗೆ ನಿಯಂತ್ರಿಸಿಕೊಂಡವರಾಗಿದ್ರು. सर्व काही भूमी आपल्याकडे ओढू घेतलं होतं. ಅವ್ರ ಹತ್ರ ನ್ಯಾಯಾಂಗವಿತ್ತು. त्यांच्यामध्ये न्याय असं त्यांच्याकडे होता, कोर्ट त्यांच्याकडे होता. ಫರೋಹಗಳೇ ಅವಾಗಿನ ಅಂತಿಮ ನ್ಯಾಯಾಧೀಶರಾಗಿದ್ರು. फारो राजा हा तो अंतिम अधिकार देणार, न्यायाधीश करणारा होता, न्यायाधीश करणार होता. ಬಂದು ನ್ಯಾಯ ಕೇಳ್ತಿದ್ರಲ್ಲಿ, ಬೇರೆ ದೇಶದವ್ರು ಬಂದು ನ್ಯಾಯ ಕೇಳ. दुसऱ्या देशाचे येऊन तिथं न्याय विचारत होते. ಇಂಥ ಸಾಮರ್ಥ್ಯವುಳ್ಳವನು, असा सामर्थ्य असलेला. ಹಲ್ಲೆಲೂಯ. हालेलुया. ಅಷ್ಟು ದೊಡ್ಡ ರಥಗಳುಳ್ಳವನು, तेवढा मोठा रथाचा असलेला. ಹಲ್ಲೆಲೂಯ. हालेलुया. ಅಂತ ದೊಡ್ಡ ಸೈನ್ಯದ ಬಲವುಳ್ಳವನು, तेवढा मोठ्या सैन्याचा बल असलेला. ಹಲ್ಲೆಲೂಯ. हालेलुया. ಹಲ್ಲೆಲೂಯ. हालेलुया. ಪ್ರೇಸ್ ದಿ ಲಾರ್ಡ್. प्रेज द लॉर्ड. ಒಂದು ಚಿಕ್ಕ ಜನಾಂಗದ ವಿರೋಧ ಹೋಗಿ ಮಣ್ಣಾಗಿ ಹೋದ. छोटीशा असलेल्या त्या बंड्याला तो जाऊन विरोधात झाला. हल्लेलुया. हालेलुया. एक छोटा संततींचा विरोध जाऊन तो माती होऊन गेला, मಣ್ಣಾಗಿ ಹೋದ. तो माती होऊन गेला. ಹಲ್ಲೆಲೂಯಾ. हालेलुया. ಹಲ್ಲೆಲೂಯಾ. हालेलुया. ಅವನು ಯಾವ ದೇಶದ ವಿರೋಧವಾಗಿ ಹೋಗಿದ್ರು ಜಯ ಹೊಂದಿದ್ದ. कारण कोणत्या देशाला जात होतो तुला विजय त्याला मिळवत होता. दुसऱ्या कुठल्याही देशाचा विरोध गेला असला तर त्याला विजय भेटला असता. हल्लेलूया. हालेलुया. जय सिक्तिತ್ತು.
त्याला विजय मिळत होता. ಆದರೆ परंतु ಆತನು ಎದ್ದು ನಿಂತಿದ್ದು त्यांच्या विरोध उभारलेला. ಪರಲೋಕ ರಾಜ್ಯದ ವಿರೋಧವಾಗಿ. तो स्वर्गाच्या विरोधात उभारलेला. ನೀವು ಪರಲೋಕ ರಾಜ್ಯದವರಾಗಿದ್ದೀರಿ. ಹಾಲೆಲೂಯಾ. राज्याची बाध्यता आहात. ನಿಮ್ಮ ಪಕ್ಕದವ್ರಿಗೆ ಹೇಳ್ರಿ, ನಾವು ಪರಲೋಕ ರಾಜ್ಯದವರಾಗಿದ್ದೇವೆ. आम्ही स्वर्गाच्या राज्याला समावेश आहोत. ಹಾಲೆಲೂಯಾ. हालेलुया. ಪ್ರೇಸ್ ದಿ ಲಾರ್ಡ್. प्रेज द लॉर्ड. ಕೆಲವೊಬ್ರು ರಥಬಲದಲ್ಲಿಯೂ, बरेच जण रथानी, ಕೆಲವೊಬ್ರು ಅಶ್ವಬಲದಲ್ಲಿ ಹೆಚ್ಚುಗಳು ಪಡ್ತಾರೆ. बरेच जण आपल्या घोड्याच्या शक्तीवर त्यांनी बळी ಕೆಲವೊಬ್ರು ತಮ್ಮ मारतात. ಹಣದ ವಿಷಯದಲ್ಲಿಯೂ, बरेच जण आपल्या पैशाच्या बाबतीत, ಕೆಲವೊಬ್ರು ತಮ್ಮ ಬಂಗಾರ ಬೆಳ್ಳಿಯ ವಿಷಯದಲ್ಲಿ, बरेच जण आपल्या सोन्या नाण्या चांदीच्या बाबतीत, हालेलुया. हालेलुया. ಕೆಲವೊಬ್ಬರು ತಮ್ಮ ಸಂಬಂಧಿಕರ ವಿಷಯದಲ್ಲೂ, बरेच जण आपल्या नातेवाईकाच्या बाबतीत, ಕೆಲವೊಬ್ರು ತಮ್ಮ ಗರ್ವದ ವಿಷಯದಲ್ಲಿಯೂ, बरेच जण आपल्या गर्वाच्या विषय बाबतीत, ಕೆಲವೊಬ್ರು ತಮ್ಮ ಅಹಂಕಾರದ ವಿಷಯದಲ್ಲಿಯೂ बरेच जण आपल्या अहंकारच्या बाबतीत ಹೆಚ್ಚಲ್ಪಡುತ್ತಾರೆ. बडाई करतात. ಆದ್ರೆ ಅವರು ಫರೋಹನ ಸೈನ್ಯ ಬಿದ್ದ ಹಾಗೆ ಬೀಳೋದು ಖಚಿತ. कारण ते फरोचा सैन्य कसं पडलं तसं पडण्याचे ते गच्चच. ಯಾರ ಹತ್ರ ಯೆಹೋವನಿಲ್ಲವೋ कोणापाशी परमेश्वर नाही ಅವನು ಬಿದ್ದು ಹೋಗ್ತಾನೆ. तो पडून जातो. ಯಾರ ಹತ್ರ ಯೆಹೋವನಿದಾನೋ कोणापाशी परमेश्वर आहे ಅವನು ದೀನನಾಗಿ ಪ್ರಾರ್ಥಿಸ್ತಾನೆ. तो नम्र होऊन तो प्रार्थना करतो. ಹಾಲೆಲೂಯಾ. आमेन. ಪ್ರೈಸ್ ದಿ ಲಾರ್ಡ್. प्रेज द लॉर्ड. ಎರಡನೇ ಒಂದು ವಿಷಯದಲ್ಲಿ ಯಾರ ಬಗ್ಗೆ ಹೇಳಿದೆ ನಾನು? दुसऱ्या बाबतीत कोणाच्या बाबतीत मी सांगितलं होतं? ಯಾರು? ನೆಬಕದ್ನೆಸರ್. ಯಾರಾದ್ರೂ ಕೇಳಿದ್ರೆ ನೆಬಕದ್ನೆಸರ್? नबुखदनेस्सर. ಹಾಲೆಲೂಯಾ. ಕೆಲವು ಸಾವಿರ ವರ್ಷ ಆದ ನಂತರ बरेच हजारो वर्षानंतर ಈತನ ಎದ್ದು ನಿಲ್ತಾನಪ್ಪ. हा उठून उभा होतो. ನಿಮ್ಮ ಪಕ್ಕದವ್ರಿಗೆ ನೆಬಕದ್ನೆಸರ್. हा बाजू सांगा नबुखदनेस्सर. ಅವನ ಕಾಲದಲ್ಲಿ, त्याच्या काळामध्ये, ಹಾಲೆಲೂಯಾ, हालेलुया, ಅವನ ಕಾಲದಲ್ಲಿ त्याच्या काळामध्ये ಬೇರೆ ದೇಶದವ್ರು ನಿದ್ದೆ ಮಾಡ್ಬೇಕಾದ್ರೆ ಅವನ ಹೆಸರು ತಗೊಂಡು ನಿದ್ದೆ ಮಾಡ್ತಿದ್ರು. दुसऱ्या देशामध्ये झोपीत जायचं म्हटलं तर ಅವನ ಹೆಸರು ತಗೊಂಡು ನಿದ್ದಿಸ್ತಿದ್ರು. त्याचं नाव घेऊन त्याने झोपीत जात होतं. ಹಂಗೆ ಇದ್ದ ಅವನು. तसं झालं तो ನೆಬುಕದ್ನೆಸರ್. नबुखदनेस्सर. ಅದನ್ನು ಬ್ಯಾಬಿಲನ್ ದೇಶದ ಸಾಮ್ರಾಜ್ಯದ ಸಾಮ್ರಾಟ ಅವನು. बाबेल राजाचा तो सम्राट असलेला. ಬಾಬೆಲ್ ದೇಶ ಸಾಮ್ರಾಜ್ಯದ ಸಾಮ್ರಾಟ. बाबेल देशाचा सम्राट असले तो राजा. ಆ ರಾಜ್ಯದ ರಾಜನಾಗಿದ್ದ ನೆಬುಕದ್ನೆಸರ್. त्या राजाचा राजा झाला होता तो नबुखदनेस्सर. ಬಿಸಿ 605 ಬಿಸಿ 562 ಈ ಒಂದು ಹಿಸ್ಟ್ರಿ ನಿಮಗೆ ಸಿಗುತ್ತೆ. 605 BC 605 पासून BC 562 पर्यंत हे काळामध्ये त्याची हिस्ट्री तुम्हाला भेटणार. हालेलुया. 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 ಇದು ಗೊತ್ತಲ್ಲ? ಹಾಲೆಲುಯಾ. ಈ ಕಾಲದ ಮಧ್ಯದಲ್ಲಿ या काळाच्या मध्यस्थीमध्ये ಇವನ हा ರಾಜ್ಯ तो राजा ಬಗ್ಗೆ ಒಂದು ವಿವರ ಇದೆ. त्याच्याबद्दल विवरण आहे. ಹಾಲೆಲುಯಾ. हालेलुया. ಇದಕ್ಕೆ ಬೈಬಲ್ ಓದಬೇಕು. त्याच्यासाठी बायबल वाचलं पाहिजे. ಬೈಬಲ್ ಓದಬೇಕು. बायबल वाचलं पाहिजे. ನೆಬೂಕದ್ನೆಸರನ ಬಗ್ಗೆ ಎಲ್ಲಿ ಬರೆಯಲ್ಪಟ್ಟಿದೆ? नबुखदनेस्सर ಇರಲಿಲ್ಲ. ಓಕೆ, ದಾನಿಯೇಲ. ಆಕೆ ದಾನಿಯೇಲನಲ್ಲಿ ಬರೆಯಲ್ಪಟ್ಟಿದೆ. ಅದನ್ನ ಕಲಿರಿ. ಹಾಲೆಲುಯಾ. हालेलुया. ಪ್ರೈಸ್ ದಿ ಲಾರ್ಡ್. प्रेज द लॉर्ड. ಆಮೆನ್. आमेन. ಇದಕ್ಕಾಗಿ ವಾಕ್ಯ ಓದಬೇಕು. त्याच्यासाठी वचन वाचलं पाहिजे. ಓದಬೇಕು. वाचलं पाहिजे. ಹಾಲೆಲುಯಾ. हालेलुया. ಓದ್ತಾನೆ ಇರಬೇಕು. वाचलंच पाहिजे. ಹಾಲೆಲುಯಾ. हालेलुया. ಕೆಲವೊಂದು ಸಾರಿ ನಾನು ಅರ್ಧ ರಾತ್ರಿವರೆಗೂ ಓದ್ತಾ ಇರ್ತೀನಿ. बरेच वेळा मी मध्यरात्रीच मी वाचत ಓದ್ತಾ असतो. ಇರ್ತೀನಿ. वाचत असतो. ನನಗೇನು ಅರ್ಥ ಆಗುದಿಲ್ಲ. मला पण एकेदा अर्थ होत ಆದ್ರೂ नाहीये. ಓದ್ತೀನಿ. तरी पण वाचतो. ದೇವರ ಆತ್ಮನ ಅರ್ಥ ಮಾಡಿಸ್ತಾನೆ. देवाचा आत्मा अर्थ करून देतो. ನಿನ್ನ ಜ್ಞಾನ ನಿನಗೇನು ಅರ್ಥ ಕೊಡುದಿಲ್ಲ. तुझं ज्ञान तुला काय अर्थ देणार नाही. ಕಲಿಸ್ತಾ ಇದ್ದೀನಿ. तेच तुला शिकवत आहे. ನಿನ್ನ ಸಾಮರ್ಥ್ಯ ನಿನಗೇನು ಅರ್ಥ तुझं ಕೊಡೋದಕ್ಕಾಗುದಿಲ್ಲ. सामर्थ्य तुला काही अर्थ देता येत नाही. ನಿನ್ನ ಬಲ ನಿನಗೇನು ಅರ್ಥ तुझी ಕೊಡೋದಕ್ಕಾಗುದಿಲ್ಲ. शक्ती तुला काय अर्थ देत नाही. ದೇವರ ಆತ್ಮನು, परंतु देवाचा आत्मा, ವಾಕ್ಯದ ಅರ್ಥನು ದೇವರ ಆತ್ಮನೇ ಕೊಡ್ತಾನೆ. देवाचा वचनाचा अर्थ पण देवाच देतो. ಅದಕ್ಕೆ ಓದಬೇಕು. त्यासाठी वाचलं पाहिजे. ಓದಬೇಕು. वाचलं पाहिजे. ಹಾಲೆಲೂಯಾ. हालेलुया. ಪ್ರೇಸ್ ದಿ ಲಾರ್ಡ್. प्रेज द लॉर्ड. ಹಾಲೆಲೂಯಾ. हालेलुया. ಆಮೆನ್. आमेन. ಸೇನೆಯ ಬಗ್ಗೆ ಹೇಳಿದೆ ನಾನು. फारोच्या सैन्याबद्दल मी सांगितलं. ಫರೋಹನ ಕಾರ್ಯದ ಬಗ್ಗೆ ಹೇಳಿದೆ. फारोच्या काळामधलं मी सांगितलं. ಹಾಲೆಲೂಯಾ. हालेलुया. ಈತನು हा ಫರೋಹನಕ್ಕಿಂತಲೂ फारोपेक्षा 50 ಪಟ್ಟು ಹೆಚ್ಚು. 50% जास्त. ಒಂದೆರಡಲ್ಲ, 1-2 नाही. ಡಬಲ್ ಅಲ್ಲ, डबल नाही. 50 ಭಾಗ ಹೆಚ್ಚು, 50 ಪಟ್ಟು ಹೆಚ್ಚು ಇವನು. 50% जास्त. ಹಾಲೆಲೂಯಾ. ನೆಬೂಕದ್ನೆಸರ್ नबुखदनेस्सर ಇದು ಸಚ್ಚ, तो खरा, ನಾನು ಇಷ್ಟು ಸಾಮರ್ಥ್ಯ ಉಳ್ಳವನು. तो एवढा सामर्थ्यवान असलेला. ಹಾಲೆಲೂಯಾ. हालेलुया. ನೀವು ಓದ್ರೆ ಅವನ ಬಗ್ಗೆ वाचा तुम्ही त्याच्याबद्दल, ಗೊತ್ತಾಗತ್ತೆ. माहित होतं. ಬ್ಯಾಬಿಲೋನ್ ಸಾಮ್ರಾಜ್ಯದ ಆಳ್ವಿಕೆ ಮಾಡಿದಂತ ಸಾಮ್ರಾಟ, बाबेलाच्या साम्राज्याचा ताबा घेतलेला तो सम्राट. ಅವನು ವಾಸ್ತವಿಸಲ್ಪಟ್ಟಂತ ಅವನು ಪಟ್ಟಂತ ಸಾಧನೆಗಳು ಅನೇಕ ಇದಾವೆ.
तो काही सगळं वापरलेलं सगळं साधन तिथं आहे. ಯಶಸ್ವಿ ಉಳ್ಳ ರಾಜ್ಯ यशस्वी यश असलेला तो राजा ಮತ್ತೆ ಇಡೀ ಜಗತ್ತಿನಲ್ಲಿ प्रत्येक म्हणजे सगळ्या जगातून ಪೂರ್ತಿ ಜಗತ್ತಿನಲ್ಲಿ पूर्ण जगातून ಹಲ್ಲೆಲೂಯಾ हालेलुया, ವಿಸ್ತಾರ ಹೊಂದಿದಂತ विस्तारित झालेला ಇದು ಯಾರಿಗಾದ್ರೂ ದಿ ಅಲೆಕ್ಸಾಂಡರ್ ಗ್ರೇಟ್ ಗೊತ್ತಾ? ದಿ ಅಲೆಕ್ಸಾಂಡರ್ ಗ್ರೇಟ್ ಅಲೆಕ್ಸಾಂಡರ್ ಗ್ರೇಟ್ ಗೊತ್ತಿಲ್ಲ ಯಾರಿಗೆ? ಎಷ್ಟು ಗೊತ್ತಿರುತ್ತೆ ಅಲೆಕ್ಸಾಂಡರ್ ಗ್ರೇಟ್? ಅಲೆಕ್ಸಾಂಡರ್ ಗ್ರೇಟ್ ಗೊತ್ತಲ್ಲ? ಕೈ ಎತ್ರಿ. ಓಕೆ, ಏನೇನ್ ಮಾಡಿದ ಅಲೆಕ್ಸಾಂಡರ್ ಗ್ರೇಟ್ ಗೊತ್ತಾ? अलेक्झांडरनं काय काय केलं माहितीये? ಬರೀ 32 ವಯಸ್ಸಲ್ಲಿ. फक्त 30 वर्षामध्ये, ಅವ್ನು 32 ಸಾಯುವಾಗ वर्षामध्ये 32 ವಯಸ್ಸು ಅಂತ तो ಕೇಳಿದ मराठा तेव्हा 32 वर्ष होतं. ಗೊತ್ತಾ ಏನ್ ಮಾಡಿದ? काय केलं माहितीये? ಅಷ್ಟು ಚಿಕ್ಕ ವಯಸ್ಸಿನಲ್ಲಿ थोड्या छोट्याशा लहान वयात ಇಡೀ ಜಗತ್ತನ್ನ ತನ್ನ ಕಡೆಗೆ ಸೆಳೆದುಕೊಂಡ. पूर्ण जगालाच आपल्याकडे आकर्षण घेतलं. ಹಿಸ್ಟ್ರಿ ಇದೆ ಅವನ ಬಗ್ಗೆ, ಸ್ಕೂಲಲ್ಲೂ ಕಲಿಸ್ತಾರೆ. हिस्ट्री आहे, इतिहास आहे, ते शाळेत सुद्धा शिकवलं जातं. ಹಲ್ಲೆಲೂಯಾ, हालेलुया, ಪ್ರೈಸ್ ದಿ ಲಾರ್ಡ್, प्रेज द लॉर्ड, ಆಮೆನ್. आमेन. ಅವನು ಏನ್ ಹೇಳ್ತಾನೆ ಗೊತ್ತಾ? तो काय सांगतो माहितीये? ಅವನೊಂದು ಸ್ಟೇಟ್ಮೆಂಟ್ ಯಾರಿಗಾದ್ರೂ ಗೊತ್ತರೆ, ಬಹಳ ಪಾಪ್ಯುಲರ್ ಸ್ಟೇಟ್ಮೆಂಟ್, ಅನೇಕ ಜನ ಉಪಯೋಗಿಸ್ತಾರೆ. ಒಂದು ಯಾರಿಗಾದ್ರೂ ಗೊತ್ತೇ ಏನ್ ಮದು? ಅವನ್ ಏನ್ ಹೇಳ್ತಾನಂದ್ರೆ, तो काय सांगतो? ರೈಟ್, ನಾನ್ ಸತ್ ನಂತರ मी मेल्यानंतर ನಿಮಗ್ ಗೊತ್ತಾ ಇಡೀ ವಿಶ್ವವನ್ನ ತನ್ನ ಕಡೆಗೆ ಮಾಡಿಕೊಂಡಂತ ಒಬ್ಬ ಅಲೆಕ್ಸಾಂಡರ್ ದಿ ಗ್ರೇಟ್ कारण जगालाच पूर्ण आपल्याकडे आकर्षण करून घेतलंय तो ಎಲ್ಲವನ್ನ अलेक्झांडर ग्रेट. ಸಂಪಾದಿಸ್ಕೊಂಡ, ಎಲ್ಲ ಸಂಪಾದಿಸ್ಕೊಂಡ. सर्व काही संपादन केला. ಅವನು ಸಚ್ ಎ ಗ್ರೇಟ್ ಪರ್ಸನ್. तो चांगलाच व्यक्ती आहे. ಅವನು ರಿಟರ್ನ್ ತನ್ನ ದೇಶಕ್ಕೆ ಹೋಗ್ತಾ ಇದ್ದಂತೆ ಕೇಳಲ್ಪಟ್ಟೆ ನಾನು. तो परत आपल्या देशाला परत जायचं म्हणून ऐकायला असायला. ನಿಮಗ್ ಗೊತ್ತಾ ಅವನು ಸತ್ತದ ಹೆಂಗ? तो मेलेला कसा माहितीये? ಯಾರಿಗೋತ್ರ ಹೆಂಗ್ ಸತ್ತ ಅವನು? तो कसा मेला कोणाला तर माहितीये? ಯಾವ ವೈರಿಯ ಕತ್ತಿಯು ಅವನ ಕುತ್ತಿಗೆಗೆ ಅಥವಾ ಅವನ ದೇಹಕ್ಕೆ ಟಚ್ ಆಗ್ಲಿಲ್ಲ. कोणताही शत्रूचा तलवार त्याच्या देहाला कोणताही स्पर्श ते झालं नाही. ಆದ್ರೆ ಎಂತ ಬಲ ಇತ್ತು ಗೊತ್ತಾ ಅವನು? त्याला कोणती शक्ती अशी होती माहितीये? ಹಲ್ಲೆಲೂಯಾ, हालेलुया, ಪ್ರೈಸ್ ದಿ ಲಾರ್ಡ್. प्रेज द लॉर्ड. ದೊಡ್ಡ ಸೈನ್ಯ. मोठं सैन्य. ಹಲ್ಲೆಲೂಯಾ, हालेलुया, ಗ್ರೇಟ್ ಪರ್ಸನ್. चांगला ग्रेट पर्सन असलेला व्यक्ती आहे. ಅಲೆಕ್ಸಾಂಡರ್ ದ ಗ್ರೇಟ್ अलेक्झांडरचं द ग्रेट. ಹೆಸರು ಕೊಟ್ಟಿದ್ದಾರೆ ಅಲೆಕ್ಸಾಂಡರ್ ದಿ ಗ್ರೇಟ್ ಅಂತ ಹೇಳಿ. अलेक्झांडर ದಿ ಗ್ರೇಟ್ ಆ म्हणून नाव ಹೆಸರಿನ दिलेलं ಮೇಲೆ आहे. ನೀವು ಊಹೆ ಮಾಡ್ಕೊಡ್ರಿ ಎಂತ ಸಾಮರ್ಥ್ಯವುಳ್ಳ ವ್ಯಕ್ತಿ. कारण त्याचं नुसतं नाव लक्षात घेतलं तर लक्षात घ्या ते किती ಇಡೀ सामर्थ्य असलं व्यक्ती आहे. ವಿಶ್ವವನ್ನೇ ತನ್ನ ಕಡೆಗೆ ಸೆಳೆದುಕೊಂಡವನು. पण जगालाच आपल्याकडे आकर्षण करून घेतलेला. ಬರೀ ಒಂದ್ ಚಿಕ್ಕ ಅಂಟ ರೋಗ. छोटस एक अंट रोग असलेलं. ಅಂಟ ರೋಗ, ಅಂಟ ರೋಗ, ಅದಕ್ಕೆ ಲೆಪ್ರಸಿ ಅಂತೀವಿ ನಾವು. कुष्ठरोग. ಕುಷ್ಠ ರೋಗ ಏನೋ ಬಂತಂತ ಅವನಿಗೆ. त्याला काय थोडं कुष्ठरोग आला. ಆ ಒಂದು ಸಣ್ಣ ರೋಗ ते छोटस रोग ಅವನ ಹತ್ರ ಇರುವಂತ ಯಾವ ಹಣವೂ ಅವನನ್ನು ಗುಣಪಡಿಸಕ್ಕಾಗಿಲ್ಲ. त्याच्यापाशी असलेला पैसाही कोणताही त्याला बरा करता होत झाला नाही. ಎಲ್ಲ ಲೋಕದ ಎಲ್ಲ ಬೆಳ್ಳಿ ಬಂಗಾರ ಎಲ್ಲ ಅವನ ಹತ್ರನೇ. सगळं जगातलं सगळं सोनं चांदी पैसा सर्व काही त्याच्यापाशी ಯಾವುದು ಅವನನ್ನು ಗುಣಪಡಿಸೋದಕ್ಕಾಗಲಿಲ್ಲ. कारण ते काही त्याला बरं करता होत झालं नाही. ಅಹಂಕಾರವು, अहंकार, ಗರ್ವವು गर्व ಮನುಷ್ಯನನ್ನ ರೋಗಿಯನ್ನಾಗಿ ಮಾಡ್ತದೆ. मनुष्याला रोगी असं बनवतं. ಆದ್ರೆ ದೀನತೆಯು, परंतु नम्रता, ಪ್ರಾರ್ಥಿಸುವಂತ ದೀನತೆ, प्रार्थना करायचं नम्रता, ದೇವರ ವಾಕ್ಯಕ್ಕೆ ವಿಧೇಯರಾಗುವಂತ ದೀನತೆ देवाच्या वचनाला अधीन असणारे ನಮ್ಮನ್ನ ಪ್ರತಿದಿನ ಹದ್ದಿನ ಹಾಗೆ ಉನ್ನತಕ್ಕೂ ಏರಿಸುವಂತದಾಗಿದೆ. प्रत्येक दिवस आपला गरुडासारखं उन्नताला वर घेऊन आपल्याला घेऊन जातं. ನಂಬೋರು ಯಾರಾದರೂ ಹಲ್ಲೆಲೂಯಾ, ಆಮೆನ್, ಆಮೆನ್. आमेन. ಆತನ ಒಂದು ಸ್ಟೇಟ್ಮೆಂಟ್ ಕೊಡ್ತಾನೆ, तो एक स्टेटमेंट देतो. ನಾನು ಸಾಯ್ತೀನಿ, मी मरतो. ನಾನು ಸತ್ತಾಗ मी मेल्यानंतर ಆ ಸಮಾಧಿಯಲ್ಲಿ त्या समाधीमध्ये ನನ್ನ ಕೈಗಳನ್ನು ಎರಡು ಹೊರಗೆ ಬಿಡಬೇಕು ನೀವು. माझे दोन्ही हात असं बाहेर काढलं पाहिजे. ಅಂದ್ರೆ ಈ ರೀತಿ ಮಾಡಿ. अशा रीतीने हात उघडे करून असं माती केलं पाहिजे. ಯಾಕೆ का ಯಾಕೆ ಅದ ಗೊತ್ತಾ? का म्हणलं, का सांगितलं ವೆರಿ माहितीये? ಸಿಂಪಲ್. व्हेरी सिंपल. ಅವನ್ ಹೇಳೋದೇನಂದ್ರೆ, तो सांगायचा अर्थ ನಾನು म्हणजे ಈ ವಿಶ್ವವನ್ನೇ ಸಂಪಾದಿಸಿಕೊಂಡೆ, मी सगळ्या जगाला संपादन करून ಆದ್ರೆ ನನ್ನ घेतलं, ಕೈ ನೋಡ್ರಿ ನಾನು ಏನು ತಗೊಂಡ್ ಹೋಗ್ತಾ ಇಲ್ಲ ಅಂತ ಹೇಳಿ. परंतु दोन्ही हात घेऊन मी वर जात आहे. ಅಲ್ಲ ಟೀಚರ್ ಕರೆಕ್ಟ್ ಇದೇ ಹೇಳಿದಲ್ಲ, ಇದ ಅರ್ಥ ಅಲ್ಲ ಅಪ್ಪ? ಕರೆಕ್ಟ್. ಹಲ್ಲೆಲೂಯಾ, हालेलुया, ಆಮೆನ್. आमेन. ಅಲೆಕ್ಸಾಂಡರ್ ದಿ ಗ್ರೇಟ್ ಹೆಸರು ಕೇಳಿದ್ರೆ, अलेक्झांडर दी ग्रेट ह्याचं नाव तुम्ही ऐकलं, ಚೆನ್ನಾಗಿ ಕೇಳಿದ್ರೆ, चांगलं त्यानं ऐकलं तर ಅವ್ನು ನಮ್ಮ ದೇಶವನ್ನ ಹಾದು ಹೋಗ್ತದನಂತ ಕೇಳಿದ್ರೆ ಸಾಕು. आमच्या देशातून तर जो फक्त जात आहे म्हणून ऐकलं तर ನಮ್ಮ बस. ರಾಜ್ಯದಲ್ಲಿರುವಂತ ಮುತ್ತು, ರತ್ನ, ಬೆಳ್ಳಿ, ಬಂಗಾರ, ಉತ್ತಮ ಬಟ್ಟೆ ಇವುಗಳನ್ನೆಲ್ಲ ತಂದು ಅವನ ಪಾದದ ಕಡೆ ಇಡ್ತಿದ್ದ. आपल्या देशातलं असले सोनं चांदी वज्र सोनं पैसा सर्व काही आणून त्याच्या पायाशी चरणाशी आणून ठेवत होतं. ಅವಂಗ ಅಲೆಕ್ಸಾಂಡರ್ ದ ಗ್ರೇಟ್ ಅಂತಾರೆ. त्याला अलेक्झांडर दी ग्रेट म्हणून असं म्हणत ಆ होतं. ಅಲೆಕ್ಸಾಂಡರ್ ಗ್ರೇಟ್ ಬಂದಿದ್ದು ಈ ನೆಬೂಕದ್ನೆಜರ್ ಆ ಒಂದು ಸುಳಿಯಿಂದಾನೆ. अलेक्झांडर दी ग्रेट ह्याच्या द्वारेच ನೆಬೂಕದ್ನೆಜರ್
ಆ ಒಂದು ತಲೆಮಾರದಿಂದ ಅಂದ್ರೆ ಆ ಒಂದು ಲೈನದಿಂದನೇ ಬಂದವ ಅಲೆಕ್ಸಾಂಡರ್ ದಿ ಗ್ರೇಟ್. त्या नबुकदनेसरच्या पिढ्यान त्यातून आलेला हो अलेक्झांडर दी ग्रेट. ಅಂದ್ರೆ ಆ ಒಂದು ರಾಜ್ಯ ಆಳ್ವಿಕೆದಿಂದನೇ ಬಂದವ ಇವು. त्या राज्याच्या पिढीतून आलेला तो एक राज्य. ಅದಕ್ಕೆ ಇವನ್ ಬಗ್ಗೆ ನಿಮ್ಗೆ ಹೇಳಿದೆ ನಾನು. त्याच्याबद्दल मी तुम्हाला सांगितलं. ಇವಾಗ ಅಲೆಕ್ಸಾಂಡರ್ ದಿ ಗ್ರೇಟ್ ಮುಗೀತು. अलेक्झांडर दी ग्रेट हे संपलं. ಬನ್ರಿ ಇವಾಗ ಮತ್ತೆ ನೆಬೂಕದ್ನೆಸರ್ ಬಗ್ಗೆ ಹೇಳ್ತೀನಿ. आता येऊ आपण परत नबुकदनेसरच्या राजापाशी. ನಿಮಗೆ ಪಾಸ್ಟರ್ ಅವರು आता तुमचे पास्टर ನಿಮಗೆ ಬೈಬಲ್ ಕೊಟ್ಟಿದ್ದು तुम्हाला बायबल दिलेलं ನಿಮ್ ಮನಸ್ಸಿಗೆ ಬಂದಾಗ ಓದಕ್ಕಲ್ಲ. तुमच्या मनाला येईल तेव्हा वाचायला नव्हे. ಒಬ್ಬೊಬ್ಬರ ಮನೆಯಲ್ಲಿ ಬೈಬಲ್ ನೋಡ್ತೀನಿ ನಾನು. एकेकाच्या घरी मी बायबल पाहतो. ಅದು ಧೂಳು ಜಾಡಿಸಿ ಕರೆಕ್ಟ್ ಸಂಡೇನ ಧೂಳು ಜಾಡಿಸಿರ್ತಾರೆ ते ಬೆಳಗ್ಗೆ. धूळ झाडून आणि परत बरोबर रविवारी येणाऱ्या रविवारी दिवशी ते धूळ झाडतात. ರವಿವಾರ ಸಕಾಳಿ ಬೆಳಗ್ಗೆ ಭಾನುವಾರ ಬೆಳಿಗ್ಗೆ ಅದನ್ನ ಧೂಳು ಅದ್ರ ಮೇಲಿರೋ ಧೂಳನ್ನು ಜಾಡಿಸಿರ್ತಾರೆ. त्याचं धूळ त्याच्यावर झाडलेलं असतात. ಆಮೇಲೆ ಸಭೆಗೆ ತಗೊಂಡ್ ಬರ್ತಾರೆ. त्याच्यानंतर मंडळीला घेऊन येतात. ಮತ್ತೆ ಹೋಗಿಟ್ರಂದ್ರೆ परत आणि नेऊन ठेवलं तर ರಾತ್ರಿ ಯಾವ್ದಾದ್ರು ಒಂದು ಕನಸು ಬಿದ್ರೆ ಅವಾಗ ಮಾತ್ರ ತೆಗ್ದಿರ್ತಾರೆ. रात्री कोणतं तर कुठलं तर स्वप्न पडलं असलं तर त्यावेळेला ते बायबल उघडतात. ಪರಾತ್ಪರನ ಮೊರೆ ಹೊಕ್ಕಿರುವವನು ಸರ್ವಶಕ್ತನ ಆಶ್ರಯದಲ್ಲಿ ಸುರಕ್ಷಿತನಾಗಿರುವನು. ಇದು ವಾಕ್ಯ ಮತ್ತೆ ವಾಪಸ್ ಹಂಗೆ ಇಟ್ಬಿಟ್ಟಿರ್ತಾರೆ. ದೇವರೇ ನನ್ನ ಕಾಪಾಡಪ್ಪ ಅರ್ಥ ಇದಲ್ಲ. ಓಕೆ, ಆಮೇಲೆ ಮರಳಿ ಅದೇ ಸಂಡೇ ನೆಕ್ಸ್ಟ್ ಸಂಡೇನೆ ಅವ್ರಿಗೆ ನೆನಪು ಬರೋದು ಬೈಬಲ್. परत ಹೌದಲ್ಲ, ಸಂಡೇ ಅಂದ ತಕ್ಷಣ ಫಸ್ಟ್ ನೆನಪು ಬರೋದು ಹೌದು ಸಭೆಗೆ ಹೋಗ್ಬೇಕಲ್ಲ. ಅವಾಗ ಬೈಬಲ್ ಹುಡುಕಕ್ಕೆ ಸ್ಟಾರ್ಟ್ ಮಾಡ್ತಾರೆ. चर्चला गेलं पाहिजे म्हणून तेव्हा ಅವಾಗ ಬೈಬಲ್ ಹುಡುಕೋದಕ್ಕೆ ಸ್ಟಾರ್ಟ್. तेव्हा बायबल शोधायला सुरुवात होतं. ಇದನ್ನ ಓದ್ಬೇಕು, आपण ते वाचलं पाहिजे. ಓದ್ಬೇಕು, वाचलं पाहिजे. ಓದ್ಬೇಕು. वाचलं पाहिजे. ನೀನು ಓದ್ತಾ ದೇವ್ರ ಜೊತೆ ಮಾತಾಡೋದಕ್ಕೆ ಪ್ರಾರಂಭಿಸ್ತೀಯ. वाचता 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 तू देवाशी बोलायला सुरुवात ಯಾಕೆ करतो. ಅನೇಕ ಸೇವಕರು ಅನೇಕ ಜನರು ದೇವರ ಸ್ವರವನ್ನ ಕೇಳ್ತಾರೆ? बरेच देवाचे सेवक बरेच लोक देवाचं स्वर का ऐकतात? ಯಾಕೆ? का? ಓ ದೇವರು ಅವ್ರು ಸ್ಪೆಷಲ್ ಗಿಫ್ಟ್ ಕೊಟ್ಟಿದ್ದಾನ ಅಲ್ಲ. कारण देव त्यांना स्पेशल गिफ्ट दिलाय म्हणून असं नाही. हालेलुया. हालेलुया. ಯಾವ ವ್ಯಕ್ತಿ ಈ ವಾಕ್ಯದಲ್ಲಿ ಸಾಮರ್ಥ್ಯ ಉಳ್ಳವನಾಗಿದ್ದಾನಲ್ಲ, कोण व्यक्ती या देवाच्या वचनावर सामर्थ्यवान आहे ना, ಅವನು ದೇವರ ಸ್ವರ ಕೇಳ್ತಾನೆ. तोच तो देवाचा स्वर ऐकतो. ಇದನ್ನ ಯಾರು ಯಾವಾಗ ಮನಸ್ಸು ಬಂದಾಗ ಓದ್ತಾರಲ್ಲ ಅವ್ರಿಗೆ ದೇವರ ಸ್ವರ ಕೇಳೋದಿಲ್ಲ. कारण मनाला येईल तेव्हा ते वचन वाचतात तेव्हा देवाचा स्वर त्याला ऐकायला येत नाही. ಯಾಕಂದ್ರೆ ಈ ವಾಕ್ಯನೇ ಯೇಸುವೇ ವಾಕ್ಯ. कारण हे वचन बायबलाचं येशू आहे आणि येशूचं वचन आहे. वचनच येशू आहे, वचनाचं येशू आहे. येशून वचन आहे. हालेलुया. हालेलुया. ಅರ್ಥ ಆಗ್ತಾ ಇದೆ? समजत आहे? ಆಮೆನ್. आमेन. ನೀವು ಯೇಸುವನ್ನೇ ಮಾತಾಡ್ಲಿಲ್ಲ ಅಂದ್ರೆ तुम्ही प्रभूशीच बोलला नाही म्हटलं तर ಇನ್ಯಾರ ಜೊತೆ ಮಾತಾಡ್ತಾ ಇದ್ದೀರಾ? कोणाबरोबर बोलत आहात? हालेलुया. हालेलुया. ವಿತ್ ಹೂಮ್ ಆರ್ ಯು ಟಾಕಿಂಗ್? ಯಾರ ಜೊತೆ ಮಾತಾಡ್ತಾ ಇದ್ದೀರಾ? कोणाबरोबर तुम्ही बोलत आहात? ಪ್ರತಿದಿನ ಓದಬೇಕು. प्रत्येक दिवस वाचलं पाहिजे. thoroughly you should read. ಪ್ರತಿದಿನ ಅದನ್ನ ಸರಿಯಾಗಿ ಓದಬೇಕು. प्रत्येक दिवस ते सरळ व्यवस्थित वाचलं पाहिजे. ನನಗೆ ಗೊತ್ತಿಲ್ಲ ಎಷ್ಟು ಬಾರಿ ನಾನು ಬೈಬಲ್ ಓದಿದ್ದೀನಿ, मला माहित नाही किती वेळा मी बायबल वाचलेला आहे. ಲೆಕ್ಕ ಇಟ್ಟಿಲ್ಲ. हिशोब ठेवला नाही. ಆದ್ರೂ ಓದ್ತಾ ಇದ್ದೀನಿ, परंतु पण वाचत आहे. ಇನ್ನೂ ಓದ್ತೀನಿ, अजून वाचतोय. ಉಸಿರಿರುವವರೆಗೂ ಓದ್ತೀನಿ. श्वास असे पण वाचतो. ಯಾಕಂದ್ರೆ ನಾನು ಪ್ರತಿದಿನ ನನ್ನ ಕರ್ತನ ಜೊತೆ ಮಾತಾಡ್ಬೇಕು. कारण प्रत्येक दिवस मी माझ्या प्रभूशी मी बोललो पाहिजे. हालेलुया. आमेन. ನಿನಗೆ ಮನಸ್ಸು ಬಂದಾಗ ಓದುಗ ಕೊಟ್ಟಿದ್ದಲ್ಲ तुला ಬೈಬಲ್. मनाला येईल तेव्हा वाचण्यासाठी बायबल दिलं गेलं नाही. ಓದ್ಬೇಕು, वाचलं पाहिजे. ಓದ್ಬೇಕು, वाचलं पाहिजे. ಓದ್ಬೇಕು. वाचलं पाहिजे. हालेलुया. 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 ಆಮೆನ್. आमेन. ಆಮೆನ್. आमेन. ಹಾಲೆಲುಯಾ. हालेलुया. ಪ್ರೈಸ್ ದಿ ಲಾರ್ಡ್. प्रेज द लॉर्ड. ನಾನು ನಂಬುತ್ತೀನಿ ನಿಮ್ಗೆ ಅರ್ಥ ಆಗ್ತದೆ. मी विश्वास ठेवतो तुम्हाला समजत आहे म्हणून. ಬಲದಿಂದಲ್ಲ, शक्तीने नाही, ಪರಾಕ್ರಮದಿಂದಲ್ಲ, पराक्रमण नाही, ಜ್ಞಾನದಿಂದಲ್ಲ, तुझ्या ज्ञानापासून नाही, ಯೆಹೋವನ ಆತ್ಮನಿಂದಲೇ. परमेश्वरच्या आत्म्याने. ನೆಬೂಕದ್ನೆಜರ್ नबुकदनेस्सर ಬ್ಯಾಬಿಲೋನ್ ಸಾಮ್ರಾಜ್ಯದ ಸಾಮ್ರಾಟ, बाबेल साम्राज्य तो सम्राट. ಆತನ ಸಾಮ್ರಾಜ್ಯವನ್ನು ವಿಶ್ವದಲ್ಲೆಲ್ಲ ಹರಡಿಸಿದ ಆತನು. त्याचं साम्राज्य विश्व पूर्ण देशामध्ये तो विस्तारित केलेला. ಹಾಲೆಲುಯಾ. हालेलुया. ವಾಸ್ತುಶಿಲ್ಪದ ಸಾಧನಗಳಿದ್ವು. ಬ್ಯಾಬಿಲೋನ್ ಅನೇಕ ರಚನೆಗಳನ್ನ ರಚಿಸಿದವನು, बरेच रचना तो केलेला, ಆಡಳಿತ ನಡೆಸಿದವನು ತನ್ನ ವಿಶಾಲ ಸಾಮ್ರಾಜ್ಯವನ್ನು ಪರಿಣಾಮಕಾರಿಯಾಗಿ ಆಳಿದವನು. आपलं विशाल साम्राज्याला विशाल विशाल विषयाने विस्तारणे तो केलेला ರಾಜ. असला राज्य तो. ಇವನನ್ನೇ ह्यालाच ದೇವರು देव ಹುಲ್ಲು ತಿನ್ನೋನ್ ಮಾಡಿದ್ದ, गवत खाण्यासारखं केला, ಕರಡಿಯ ವೇಷ ಹಾಕಿಸಿದ. अस्वलाचा वेश घालून. ಅರ್ಥ ಆಗ್ತದೆ? समजत आहे? ಬಲದಿಂದಲ್ಲ, शक्तीने नाही, ಪರಾಕ್ರಮದಿಂದಲ್ಲ, पराक्रमाने नाही, ನಿನ್ನ ಜ್ಞಾನದಿಂದಲ್ಲ, स्वतःच्या ज्ञानाने नाही, ಯೆಹೋವನ ಆತ್ಮನಿಂದಲೇ. परमेश्वरच्या आत्म्याने.
ಹಲ್ಲೆಲೂಯ. Hallelujah. ಪ್ರೈಸ್ ದಿ ಲಾರ್ಡ್. Praise the Lord. ಹಲ್ಲೆಲೂಯ. Hallelujah. ಬ್ಯಾಬಿಲೋನ್ ದೇಶದ ಒಂದು ಬಹಳ ವಿಶೇಷ ಕಾರ್ಯ ಇದೆ. बाबेल देशाचं एक विशेष कार्य आहे. ಹಲ್ಲೆಲೂಯ. Hallelujah. ಅವರು ते ಈ ಕಾಲ ಘಟ್ಟ ಓದ್ಬೇಕು ನೀವು. ಅದು ಶಡ್ರೆಕ್ ಮೇಷಕ್ ಅಬೇದ್ನೆಗೋ, शद्रक मेशक अबेदनगो ಶಡ್ರೆಕ್ ಮೇಷಕ್ ಅಬೇದ್ನೆಗೋಗಳನ್ನ ಓದುವಾಗ हे त्यांच्याबद्दल वाचत असताना ಅವ್ರು ಹೇಳ್ತಾರೆ, त्यांनी म्हणतात ದೊಡ್ಡ ಬಂಗಾರದ ಮೂರ್ತಿ ಮಾಡಿದಂತೆ. मोठा सोन्याची मूर्ती त्यांनी बनवलं होतं. ಬಂಗಾರದ ಕಂಚಿಂದಲ್ಲ, सोन्याची बनवलेलं ದೊಡ್ಡ मोठा मूर्ती ಮಾಡಿ करून ಎಲ್ಲ ಜನ ಬಂದದಕ್ಕೆ ಅಡ್ಡ ಬೀಳ್ಬೇಕು. सर्व लोक त्याला नमता घेतलं पाहिजे. ಯಾರು ಅಡ್ಡ ಬೀಳೋದಿಲ್ಲ कोण त्याला नमता होत नाही ಅವರನ್ನ ಎಲ್ಲಿ ಹಾಕ್ತಾರೆ? त्यांना कुठं घातलं जातं? ಬೆಂಕಿ ಒಳಗಡೆ. त्याला आग मध्ये घातलं जाईल. ಹಲ್ಲೆಲೂಯ. हालेलुया. ಒಂದ್ ದೊಡ್ಡ ಬಟ್ಟಿ ಇರ್ತೈತಿ, मोठा भट्टी ಆ असतं, ಬಟ್ಟಿ ಒಳಗಡೆ ಅವ್ರನ್ನ ತೋಡಿ ಬಿಡ್ತಾರೆ. त्यांना भट्टीमध्ये ढकललं जातं. 10 ನಿಮಿಷದಲ್ಲಿ ಸುಟ್ಟು ಬೂದಿ ಆಗಿಬಿಡ್ತಾರೆ. 10 मिनिटांमध्ये भस्म होऊन जातं. ಆಯ್ತಾ? ಓಕೆ. ಇವಾಗ ಶದ್ರಕ್ ಮೇಷಕ್ ಮಾತು ಕೇಳಿಲ್ಲ. आता हे शद्रक मेशक आणि अबिदोनग यांचं बोलणं त्यांनी ऐकलं नाही. ಹಲ್ಲೆಲೂಯ. हालेलुया. ಶದ್ರಕ್ ಮೇಷಕ್ ಮಾತು ಕೇಳಿಲ್ಲ. शद्रक आणि मेशक त्यांनी ऐकलं नाही. ಏನಾಯ್ತು? काय झालं? ರಾಜ ಹೇಳ್ತಾನೆ, ನೋಡಿ ಇನ್ನೂ ಸಮಯ ಕೊಡ್ತೀನಿ ನಿನಗೆ. राजा म्हणतो अजून मी वेळ देतो तुम्हाला. ನೆಬೂಕದ್ನೆಚ್ಚರ್ ಹೇಳ್ತಾನೆ, नबूकदनेस्सर ಇನ್ನೊಂದು म्हणतो ಚಾನ್ಸ್ ಕೊಡ್ತೀನಿ, अजून संधी देतो. ನೋಡು, बघ, ಕೇಳ, ऐक, ಅರ್ಥ ಮಾಡ್ಕೊಳ್ರಿ. समजून घे. 3 ಜನರಿಗೆ ಹೇಳ್ತೀನಿ, तिघांना सांगतो ಈಗಾದ್ರೂ ಅದಕ್ಕೆ ಅಡ್ಡ ಬೀಳ್ರಿ, आता तर त्याला नमवता ಇಲ್ಲ घ्या, ನಿಮ್ಮನ್ನ ಬೆಂಕಿಯಲ್ಲಿ ಹಾಕ್ತೀನಿ. नाही तर तुम्हाला आगीमध्ये घालतो. ಶದ್ರಕ್ ಮೇಷಕ್ ಅಬೇದ್ನೆಗೋ ಹೇಳಿದ ಒಂದೇ, शद्रक मेशक अबिदोनला एकच ಹಾಕ್. घाल. ಟೈಮ್ ವೇಸ್ಟ್ ಮಾಡಬೇಡ. टाइम वेस्ट करू नकोस. ನಾವು ಪರಲೋಕದಲ್ಲಿ ಹೋಗಿ ಆತನ ಆರಾಧನೆ ಮಾಡ್ತೇವೆ. स्वर्गात जाऊन आम्ही त्याची आराधना आम्ही करतो. ಇನ್ನು ಮೂರ್ತಿ ಮುಂದೆ ನಾವು ಅಡ್ಡ ಬೀಳೋದಿಲ್ಲ. तुझ्या मूर्ती पुढे आम्ही नमवता घेत नाही. ಹಾಲೆಲೂಯ. हालेलुया. ಯಾರಾದ್ರೂ ಕೇಳುವವರು ಹಾಲೆಲೂಯ, हालेलुया. ಹಾಲೆಲೂಯ. हालेलुया. ಯಾವುದೇ ಸಂಬಂಧಿಕರನ್ನು ಅಂತ ಮೂರ್ತಿ ಮುಂದೆ ಅಡ್ಡ ಬೀಳಬೇಡ್ರಿ. कोणत्या नातेवाईक असलेल्या मूर्ती पुढे नमवता घेऊ नका. ದೇವರಿಗಿಂತ ಹೆಚ್ಚು ಪ್ರೀತಿಸುವ ಸಂಬಂಧಿಕರು ಅದೊಂದು ಮೂರ್ತಿ ಇದ್ದ ಹಾಗೆ. देवापेक्षा जास्तीचं प्रेम करणं म्हणजे ते एक मूर्ती असल्यासारखं आहे. ದೇವರಿಗಿಂತ ಹೆಚ್ಚಾದ ನಂಬಿಕೆ ಹಣ, ಬೆಳ್ಳಿ, ಬಂಗಾರ, ಆಸ್ತಿ ಅಥವಾ ನಮ್ಗೆ ಅವ್ರ ಪರಿಚಯ ಇವ್ರ ಪರಿಚಯ ಅದೆಲ್ಲ ಒಂದು ಮೂರ್ತಿ ಇದ್ದ ಹಾಗೆ. देवापेक्षा जास्त सोनं, चांदी, पैसा, नाती वगैरे असलेला कोणताही ते जास्त म्हणजे ಹುಷಾರ್, हुशार, ಅದೊಂದು ಮೂರ್ತಿ. ते एक मूर्तीच आहे. ದೇವರು ಹೇಯವಾಗಿ ಅನ್ನುವಂತ ಒಂದು ದೊಡ್ಡ ಪಾಪನೆ ಮೂರ್ತಿ ಪೂಜೆ. देवाला तिरस्कार असलेला आहे ते मूर्ती पूजा. ವಿಗ್ರಹಗಳಿಗೆ ಅಧೀನರಾಗುವಂಥದ್ದು. विग्रहादयानाला अधीन असणं. ಇವನು ಹೇಳಿದ, ಇವ್ರು ಹೇಳ್ರು 3 ಜನ, त्यांना सांगितलं तिघांना, ನೆಬೂಕದ್ನೆಚ್ಚರ್ ನಿನ್ನ ಮೂರ್ತಿಗೆ ನಾವು ಅಡ್ಡ ಬೀಳುವುದಿಲ್ಲ, नबूकदनेस्सर तुझ्या मूर्तीला आम्ही नमवता घेत Never. नाही. ಆಗುದಿಲ್ಲ ಅಂತ ಹೇಳ್ತಾರೆ. नाही, होत नाही आम्हाला. ಹಾಲೆಲೂಯ. हालेलुया. ಪ್ರೈಸ್ ದಿ ಲಾರ್ಡ್. Praise the Lord. ಆಮೆನ್, Amen. ಆಮೆನ್, ಆಮೆನ್. Amen. ಹಾಲೆಲೂಯ. हालेलुया. ಏನಾಗುತ್ತೆ ಅವಾಗ? काय होतं तेव्हा? ಏನ್ ನಡೀತು ಅವಾಗ? तेव्हा काय घडलं तेव्हा? ಹಾಲೆಲೂಯ. हालेलुया. ಪ್ರೈಸ್ ದಿ ಲಾರ್ಡ್. Praise the Lord. ಆ ನೆಬೂಕದ್ನೆಚ್ಚರ್ಗೆ ಎಷ್ಟು ಸಿಟ್ಟು ಬರುತ್ತಂದ್ರೆ, नबूकदनेस्सर राजाला राग केवढा येतो म्हणजे ಆತನ ತನ್ನ ಸೈನಿಕರನ್ನ ಕರೆಸಿ ಹೇಳ್ತಾನೆ, तेव्हा आपल्या सैन्याला ಆ बोलवतो. ಉರಿಯುವ ಬಟ್ಟೆ ಇದೆಯಲ್ಲ, ಬೆಂಕಿಯ ते ಬಟ್ಟೆ, धगधगीत असलेला आग आहे ना, ಅದು ಇನ್ನೂ 7ರಷ್ಟು ಹೆಚ್ಚಾಗಿ ಉರಿಸ್ರಿ. ते धगधगीत असलेले भट्टी ते 7 पटीनं जास्त ಎಷ್ಟಂತೆ? 7 पटीनं 7ರಷ್ಟು. 7 पटीनं जास्त आग बनव. ಹಾಲೆಲೂಯ. हालेलुया. ಹಾಲೆಲೂಯ. हालेलुया. ಪ್ರೈಸ್ ದಿ ಲಾರ್ಡ್. Praise the Lord. ಫರೋಹನ ಸಮಯದಲ್ಲಿ फरोहच्या समयाला ದೇವರು देव ಇಸ್ರಾಯೇಲರಿಗೆ ವಾಗ್ದಾನ ಮಾಡಿ ಹೇಳಿರ್ತಾನೆ, इस्रायलचं वाग्दान करू ಎಂದು शकतो. ಕಾಣುವ ಐಗುಪ್ತರನ್ನ ಇನ್ನು ಮುಂದೆ ನೀನು ಎಂದು ಕಾಣುವುದಿಲ್ಲ. आता दिसत असले मिसर देशाच्या पुढे तुम्ही मिसर देश बघणार नाही. ಅವರು ಮೋಶೆಯ ವಿರುದ್ಧವಾಗಿಯೂ त्यांनी मोशेच्या विरोधात, ಇಸ್ರಾಯೇಲ್ ವಿರುದ್ಧವಾಗಿಯೂ इस्रायलच्या विरोधात ತಮ್ಮ ರಥ ಬಲದಿಂದ, आपल्या रथाच्या शक्तीनं, ತಮ್ಮ ಸಾಮರ್ಥ್ಯದಿಂದ आपल्या सामर्थ्यानं ಬಂದ್ರು. आलं. ಕೆಂಪ ಸಮುದ್ರದಲ್ಲಿ ಮುಳುಗಿ ಸತ್ತು ಹೋದ್ರು. तांबड्या समुद्रात त्याने बुडून मरून गेलं. ಹಾಲೆಲೂಯ. हालेलुया. ಪ್ರೈಸ್ ದಿ ಲಾರ್ಡ್. Praise the Lord. ಹಾಲೆಲೂಯ. हालेलुया. ಹಾಲೆಲೂಯ. हालेलुया. ಈ ಬಹುಶಃ ಈ ಘಟನೆ आता हे ಬಹುಶಃ ही घटना, ಶದ್ರಕ್ ಮೇಷಕ್ ಅಬೇದ್ನೆಗೋಗಳು ಗೊತ್ತಿತ್ತು. ಯಾಕಂದ್ರೆ ಅವ್ರು ದೇವರ ವಾಕ್ಯನ ಪಾರಾಯಣ ಮಾಡುವವರು, कारण शद्रक मेशक अबिदोनग हे याचं पारायण त्यांना माहित होतं, कारण ಅವ್ರಿಗೆ ते ಗೊತ್ತಿತ್ತು वाचन ಯಾರು निಜವಾದ ದೇವರು. त्यांनी वाचत होते कोण खरं देव. ಅವ್ರಿಗೆ ಗೊತ್ತಿತ್ತು ಯಾರನ್ನ ನಾನು ಆರಾಧಿಸ್ತೇನೆ. कोण त्यांना माहित होतं मी कुणाला आराधना ಅವ್ರಿಗೆ करतो, ಗೊತ್ತಿತ್ತು ಯಾರನ್ನ ನಾನು ಸ್ತುತಿಸ್ತೇನೆ. मी कुणाला स्तुती करतो. ಅವ್ರಿಗೆ ಗೊತ್ತಿತ್ತು ನನ್ನ ಸ್ತುತಿಗಳ ಪಾತ್ರನೇ ಯಾರು. माझ्या स्तुतीला पात्र असल्या ते कोण होतं ಅವ್ರಿಗೆ त्यांना माहित ಗೊತ್ತಿತ್ತು ನಮ್ಮ होतं. ಪ್ರಾರ್ಥನೆಗೆ ಉತ್ತರ ಯಾರು ಕೊಡ್ತಾರೆ. त्यांना माहित होतं आमच्या प्रार्थनेला उत्तर कोण देतं. Hallelujah. हालेलुया. Praise the Lord. Praise the Lord. Hallelujah. हालेलुया. Hallelujah. हालेलुया. Amen. आमेन. ಇಲ್ಲಿ इथं 7ರಷ್ಟು ಹೆಚ್ಚಾದ 7 पटीनं जास्त असलेलं ಬೆಂಕಿ ಉರಿಸ್ತಿದ್ದಾರೆ. आग तिथं जास्त लावलं जातं. ಇವಾಗಾದ್ರೆ ಹೇಳ್ರಿ, आता तर सांगा, ಇಲ್ಲಪ್ಪ ನಿನ್ನ ಕೆಲಸ ನೀನ್ ಮಾಡಂತ ಹೇಳ್ತಾರೆ. नाही बाबा तुझं काम तू कर. Hallelujah. हालेलुया. ಆ ಬಟ್ಟಿಯ ಮೇಲ್ತುದಿಯಲ್ಲಿ भट्टीच्या वरच्या टेकड्याला ಕರ್ಕೊಂಡೋಗಿ वर जाऊन ಅದ್ರಲ್ಲಿ ದೂಡಬೇಕೀಗ. आता त्यांना ढकलला पाहिजे. Hallelujah. हालेलुया. ಅವರನ್ನ ದೂಡುವಂತ
त्यांना ढकलायला ವ್ಯಕ್ತಿಗಳು ಸೈನಿಕರು ढकलणारे सैन्य ಮೇಲೇನೆ ಸುಟ್ಕೊಂಡ್ ಸತ್ರು. वरूनच त्याने बस बाजूकडे मरून ಇವ್ರ गेला. ಜೊತೆ ಒಳಗಡೆ ಬೀಳಲಿಲ್ಲ. त्यांच्यावर खाली पडला नाहीत. Hallelujah. हालेलुया. Praise the Lord. Praise the Lord. Amen. Amen. ಇವ್ರು ಒಳಗಡೆ ಬಟ್ಟೆಯಲ್ಲಿ ಬಿದ್ದಿದ್ದಾರೆ. त्यांनी भट्टीत खाली पडला आहे. ದೂರಿನಿಂದ ರಾಜ ನೋಡ್ತಾ ಇದ್ದಾನೆ. लांबून राजा बघत आहे. ಎಲ್ಲರಿಗೂ ದೊಡ್ಡ ಕುತೂಹಲ. सगळ्यांना मोठा कुतूहल. ಇವರ ವಿರೋಧಿಗಳೇ ನೋಡಿ ಅಂತಾರೆ, ಮುಗಿತು ಈಗ ಸಾಯಂಕಾಲ ದೊಡ್ಡ ಪಾರ್ಟಿ ಮಾಡೋಣ ಅಂತೇಳಿ. त्यांच्या विरोधात असले शत्रू असले आता संध्याकाळी पार्टी करूया म्हणून. ಸತ್ತೋದ್ರು ಬಾ ಅಂತೇಳಿ ಹಿಂಗ್ ತಿರುಗ್ತಾರೆ. मेला गेला असेल सण फिरत आहे. ಹಿಂಗ್ ತಿರುಗುವಾಗ ನೆಬೂಕದ್ನೆಚ್ಚರಗೆ ಏನು ನೆನಪು ಬರುತ್ತೆ ನೋಡ್ತಾನೆ. आणि नेबुकद्नेसरला काय त्याचं आठवण येतं, परत मागं फिरून बघतो. ತನ್ನ ಸೈನಿಕರ ಕರೆ ಬರಿ 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 ಬನ್ರಿ ಇಲ್ಲಿ. सैन्याला म्हणतो या 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 इथं. ಎಷ್ಟು ಜನ ಹಾಕಿದೀವಿ ನಾವು? तुम्ही किती जणांना ಅವ್ರ गाठलाय? ಸರ್ ಸದ್ರಕ್ ಮೇಷಕ್ ಅಬೇಗ್ನು 3 ಜನ. शद्रक मेषक अबेदनगो. ಇನ್ನೊಂದ್ಸಾರಿ ನೋಡ್ರಿ ಎಷ್ಟು ಜನ ಹಾಕಿದ್ವಿ? अनेकदा पहा किती जणांना घातला आहे. ಅವ್ರ ಹೇಳ್ತಾರೆ ಇಲ್ಲ ಅರಸನೇ ರಾಜ ಸದ್ರಕ್ ಮೇಷಕ್ 3 ಜನ. नाही राजा फक्त तिघांना आम्ही आत घातलेला ಅವ್ರ आहे. ಹೇಳ್ತಾರೆ ಎತ್ತಪ್ಪ ನನ್ನ ಮಕ್ಕಳು ಅಲ್ಲಿ ನೋಡ್ರು 4 ಜನ ಕಾಣ್ತಾ ಇದಾರೆ. हे मूर्ख पहा तिथं 4 जण दिसत आहे. ಆ 7ರಷ್ಟು ಉರಿಯುವ ಬೆಂಕಿಯಲ್ಲಿ ಬೆಂಕಿಯಾಗಿ ಯೇಸು ಇಳಿದು ಬಂದಿದ್ದ. कारण 7 पटीच्या आगीमध्ये आग उडले. प्रभू येशू स्वतः उतरून आला होता. ನದಿಗಳನ್ನ ದಾಟುವಾಗ ನೀನು ಮುಳುಗುವುದಿಲ್ಲ, ಬೆಂಕಿ ನಿನ್ನನ್ನ ದಹಿಸುವುದಿಲ್ಲ ಎಂಬುದಾಗಿ ವಾಕ್ಯ ಹೇಳುತ್ತೆ. ಆ ಬೆಂಕಿಯಾದ ಆತನು ತನ್ನ ಜನರನ್ನ ಕಾಪಾಡುವುದಕ್ಕೆ ಇಳಿದು ಬಂದಿದ್ದಾನೆ. Yes, amen. Hallelujah. नदीमध्ये जात असता बुडणार नाही, आगीमध्ये जात असला भस्मन होणार नाही. तसं परमेश्वर त्या आगीद्वारे येऊन तुला Hallelujah. वाचवलं. ನೆಬೂಕದ್ನೆಚ್ಚರಗೆ ಹುಚ್ಚಿಡಿತು. नबूकद्नेसरला राजा ಅವನ उतरला ನನ್ನ झाला. ಬಲದಿಂದಲ್ಲ, मी माझ्या बलाने नाही, ಪರಾಕ್ರಮದಿಂದಲ್ಲ, माझ्या पराक्रमी नाही, ನನ್ನ ಜ್ಞಾನದಿಂದಲ್ಲ. मी ज्ञानानं नाही. ಅಲ್ಲಿ ನೋಡ್ರಿ ಯೆಹೋವನ ಆತ್ಮನು ಬಂದಿದ್ದಾನೆ. इथं पहा परमेश्वर Hallelujah. आमेन. Hallelujah. 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 Praise the Lord. Praise the Lord. Amen. Amen. ಬಲದಿಂದಲ್ಲ, बलाने नाही, ಪರಾಕ್ರಮದಿಂದ, पराक्रम नाही, ಯೆಹೋವನ ಆತ್ಮನಿಂದ. ते परमेश्वरच्या आत्म्याने. ಯಾರ ಮೇಲೆ ನಂಬಿಕೆ ನಿಮಗೆ? कोणावर विश्वास तुम्हाला? ಅಂತ ದೊಡ್ಡ ನೆಬೂಕದ್ನೆಚ್ಚರ್ ಹೇಳ್ತಾನೆ. तसल्या मोठ्या नबूकद्नेसरला सांगतो, ದೊಡ್ಡ ನೆಬೂಕದ್ನೆಚ್ಚರ್ ಹೇಳ್ತಾನೆ. तसला मोठा नबूकद्नेसर राजा सांगतो. Hallelujah. हालेलुया. ಗಮನಿಸ್ರಿ, लक्ष द्या. ತನ್ನ ರಾಜ್ಯದ ಸೈನಿಕರನ್ನ ಕರೆಸಿ आपल्या राज्याचं सैन्याला बोलून he said, सांगतो, ಆತನ ಹೇಳ್ತಾನೆ ಏನು ಗೊತ್ತಾ? आता सांगतो ते काय माहितीये, ಈಗಲೇ ಈ ಮೂರ್ತಿ ಬೀಳಿಸ್ರಿ ಅಂತ ಹೇಳ್ತಾನೆ. आत्ताच या क्षणाला ही मूर्ती पाडवा. ಈಗಲೇ ಇದನ್ನ ಬೀಳಿಸ್ರಿ. आता ही मूर्ती पाडवा. ನಾನು ನೀವು ಎಲ್ಲ ಸರಿ ಯೆಹೋವನನ್ನ ಆರಾಧಿಸಬೇಕು मी ಅಂತ आणि ಹೇಳಿ. तुम्ही त्या Hallelujah. परमेश्वराला आराधना करूया. ಬಲದಿಂದಲ್ಲಯ್ಯೋ, ಬಲದಿಂದಲ್ಲ, ಪರಾಕ್ರಮದಿಂದಲ್ಲ, ಯೆಹೋವನ ಆತ್ಮನಿಂದ. शक्तीने नाही, पराक्रम नाही, परमेश्वरच्या आत्म्याने. ಯಾರಾದರೂ Hallelujah. हालेलुया. Praise the Lord. Praise the Lord. Amen. Amen. ಎಲ್ಲಿ ನಿನ್ನ ಜ್ಞಾನ, कुठं तुझं ज्ञान, ಎಲ್ಲಿ ನಿನ್ನ ಬಲ, कुठं तुझी शक्ती, ಎಲ್ಲಿ ನಿನ್ನ ಸಾಮರ್ಥ್ಯ, कुठं तुझं सामर्थ्य, ಯೆಹೋವನ ಮುಂದೆ ಎಲ್ಲ ನುಚ್ಚು ನೂರ. ते परमेश्वर सर्व काही नमवत आहे. ಜ್ಞಾನವನ್ನು ಉಂಟು ಮಾಡಿದವನು, ज्ञान निर्माण केलेला, ಈ ಭೂಮಿಗೆ ಅಸ್ಥಿವಾರ ಹಾಕಿದವನು ಅಂತ ಹೇಳಿ त्या ವಾಕ್ಯ पृथ्वीचा ಹೇಳುತ್ತೆ. पाय घातलेला तो परमेश्वर. ಭೂಮಿಗೆ ಅಸ್ಥಿವಾರ ಹಾಕಿದವನು ಅವನು. पृथ्वीचा पाय घातलेला, ಅವನ ಮುಂದೆ ನಿನ್ನ ಜ್ಞಾನ ನಿಲ್ಬಹುದಾ? त्याच्या पुढे तुझं ज्ञान असू शकेल का? ಅವನ ಮುಂದೆ ನಿನ್ನ ಸಾಮರ್ಥ್ಯ ನಿಲ್ಲಬಹುದಾ? त्याच्या पुढे ते सामर्थ्य तुझं थांबणार आहे का? Hallelujah. हालेलुया. Praise the Lord. Praise the Lord. ಅವನ ಮುಂದೆ ನಿನ್ನ ಯೋಚನೆ ನಿಲ್ಲಬಹುದಾ? त्यासमोर तुझी योजना थांबू शकेल का? Hallelujah. हालेलुया. Never. नाही, ಸಾಧ್ಯನೇ ಇಲ್ಲ. शक्यच नाही. Amen. आमेन. ಮತ್ತೊಬ್ಬರ ಬಗ್ಗೆ ಯಾರ ಬಗ್ಗೆ ಹೇಳಿದ್ನಲ್ಲ ನಾನು? आणि तिसऱ्या व्यक्तीबद्दल मी सांगितलं होतं, ते कोण? ಬಾಬೆಲ್ ಆಯ್ತಲ್ಲ, ಬಾಬೆಲ್ ಗೋಪುರ. ಬ್ಯಾಬಿಲೋನ್ ದೇಶ ಬೇರೆ, ಬಾಬೆಲ್ ಗೋಪುರ ಬೇರೆ. ಓಕೆ, ಈ ಬಾಬೆಲ್ ಗೋಪುರ ಸ್ಟಾರ್ಟ್ ಆಗೋದು ಆದಿಕಾಂಡ 11ನೇ ಅಧ್ಯಾಯ 1ರಿಂದ 9ರವರೆಗೂ. 1ನೇ ವಾಕ್ಯ ಓದೋಣ. ಆದಿಕಾಂಡ 11ನೇ ಅಧ್ಯಾಯ. उत्पत्ती 11. ಲೋಕದವರೆಲ್ಲರಿಗೂ ಏನಿತ್ತಂತೆ? ಆನ್ ಮಾಡ್ಬೇಕದನ್ನ. ಲೋಕದವರೆಲ್ಲರಿಗೂ ಏನಿತ್ತು? पृथ्वीच्या एकानं काय होतं? ಏನಿತ್ತು? ಒಂದೇ ಭಾಷೆ. एकच भाषा. ಲೋಕದವರೆಲ್ಲರಿಗೂ ಒಂದೇ ಭಾಷೆ ಇತ್ತು, ಒಂದೇ ಭಾಷೆ ಇತ್ತು. ಭಾಷಾ ಭೇದವೇನೂ ಇರಲಿಲ್ಲ. ಭಾಷಾದ ಭೇದಾನೇ ಇರಲಿಲ್ಲ. भाषाचा भेदच नव्हता. भाषांचा भेदच नव्हता. एकच भाषा होती, एकच भाषा, ಒಂದೇ ಲ್ಯಾಂಗ್ವೇಜ್. एकच ती भाषा. ಮರಾಠಿ ಮಾತಾಡೋರಿಲ್ಲ, मराठी बोलणारी नाही, ಕನ್ನಡ ಮಾತಾಡೋರಿಲ್ಲ, कन्नड बोलणारी नाही, ಹಿಂದಿ ಮಾತಾಡೋರಿಲ್ಲ, हिंदी बोलणारी नाही, ತೆಲುಗು ಮಾತಾಡೋರಿಲ್ಲ, तेलुगू बोलणार नाही, ತಮಿಳ್ ಪೇಸ್ಕರ ಇಲ್ವೇ ಇಲ್ಲ, तमिळ आणि दुसऱ्या भाषाच नाही, ಮಲಯಾಳಂ ಇಲ್ಲ, मल्याळम नाही, ಹಲ್ಲೆಲೂಯಾ, हालेलुया, ಇಂಗ್ಲಿಷ್ ಇಲ್ಲ, इंग्लिश नाही, ಉರ್ದು ಇಲ್ಲ. उर्दू नाही, ಒಂದೇ ಭಾಷೆ, एकच एक भाषा, ಒಂದೇ ಭಾಷೆ. एकच एक ಯಾವ भाषा. ಭಾಷೆ ಅಂತ ಕೇಳಬೇಡ್ರಿ, ಒಂದು ಭಾಷೆ. ते कोणती भाषा ते एकच म्हणजे विचारू नका, ती एकच भाषा. ಓಕೆ. ಪೂರ್ವ ದಿಕ್ಕಿಗೆ ಪೂರ್ವ ದಿಕ್ಕಿಗೆ ಮುಂದೆ ಮುಂದೆ ಪ್ರಯಾಣ ಮಾಡುತ್ತಿರುವಾಗ ಅವರು ಪೂರ್ವದ ಬರೀ ಪ್ರಯಾಣ ಮಾಡ್ಕೊಂಡು ಹೊಂಟಿದ್ರು. ಅವರು पूर्वेकडे जाता जाता ದೊಡ್ಡದೊಂದು ಜನಾಂಗ, ದೊಡ್ಡ ಬಹಳಷ್ಟು ಎಷ್ಟೋ ಲಕ್ಷ ಜನ ಅವರು ಹೊಂಟಿದ್ರು. ಅವರು लाख लाख लोक ते पुढे जात होते. ಶಿನಾರ್ ದೇಶದಲ್ಲಿ ಎಲ್ಲಂತೆ? कुठे? ಯಾವುದು? शिनार.
ನಿಮ್ಮ ಪಕ್ಕದವ್ರಿಗೆ ಹೇಳ್ರಿ, ಯಾವುದು? कोणतं सांगा? ಸಿನಾರ್ ದೇಶದಲ್ಲಿ. ಇದು ನೆನಪಿಟ್ಕೋಬೇಕಾ? ಇದು ನೆನಪಿಟ್ಕೋಬೇಕು. ಹಾ, ಬಯಲು ಸೀಮೆ ಸಿಕ್ಕಲು ಏನ್ ಸಿಕ್ತಂತೆ ಅವರಿಗೆ? ಏನ್ ಸಿಕ್ತಂತೆ? त्यांना काय मिळलं? ಏನ್ ಸಿಕ್ತು? एक काय मिळालं? ಬಯಲು ಸೀಮೆ ಅಂದ್ರೆ एक मैदान. ಓಕೆ. ಅಲ್ಲೇ ವಾಸ ಮಾಡಿಕೊಂಡು ತಮ್ಮ ತಮ್ಮೊಳಗೆ ಬನ್ನಿ ಒಳ್ಳೊಳ್ಳೆ ಸುಟ್ಟ ಇಟ್ಟಿಗೆಗಳನ್ನು ಮಾಡೋಣ. ಏನಂತೆ? काय म्हणे? ಏನ್ ಮಾಡೋಣ ಅಂದ್ರೆ ಅವ್ರು काय करूया म्हटले? ಒಳ್ಳೆ ಏನ್ ಮಾಡೋಣ? चांगला पण काय करूया? ಸುಟ್ಟ ಇಟ್ಟಿಗೆ. ಈ ಸುಟ್ಟ ಇಟ್ಟಿಗೆ ಇಲ್ಲಿಂದ ಪ್ರಾರಂಭ ಆಯ್ತು ಗೊತ್ತಲ್ಲ? ಪಕ್ಕ ಯಾರಾದ್ರೂ ಸುಟ್ಟ ಇಟ್ಟಿಗೆ ನೋಡಿದಿರಿ? पक्का असलेली वीट ನೋಡಿದಿರಿ? पाहिलेलं आहे? ಹಲ್ಲೆಲೂಯಾ. हालेलुया. ನೋಡಿದಿರಿ? बघितलंय का? ಸುಟ್ಟ ಇಟ್ಟಿಗೆ. ಒಂದು ಪಟ್ಟಣವನ್ನು ಆಕಾಶವನ್ನು ಮುಟ್ಟುವ ಗೋಪುರವನ್ನು ಕಟ್ಟಿ ದೊಡ್ಡ ಹೆಸರನ್ನು ಪಡೆಯೋಣ. ಹಲ್ಲೆಲೂಯಾ. हालेलुया. ಏನಂತೆ? काय म्हणून? ಏನಂತ ಹೇಳ್ತದಾರೆ? इथं काय म्हणून सांगत आहे? ಏನಂತ ಹೇಳ್ತದ? ಏನಂತ ಹೇಳ್ತದಾರೆ? इथं काय म्हणून सांगत आहे? ಆ? ಒಂದ್ ದೊಡ್ಡ ಪಟ್ಟಣವನ್ನ ಕಟ್ಟಿ मोठं आपण मैदानचं हे वस्ती बांधून ಹಾ ಎಲ್ಲಿ ಮುಟ್ಟೋಣಂತೆ? गगनचुंबीत ಆಕಾಶವನ್ನ ಮುಟ್ಟಿ ಆಕಾಶವನ್ನು ಮುಟ್ಟುವ ಗೋಪುರವನ್ನು ಕಟ್ಟಿ ಗೋಪುರವನ್ನ ಕಟ್ಟಿ ದೊಡ್ಡ ಹೆಸರನ್ನು ಪಡೆಯೋಣ. ಎಂತದು? ಎಂತ ಹೆಸರು? मोठं व्यान ಪರಾಕ್ರಮದಿಂದ ಅಲ್ಲೋ, पराक्रमाने नाही, ಬಲದಿಂದ ಅಲ್ಲ, बलाने नाही, ಜ್ಞಾನದಿಂದ ಅಲ್ಲ. ज्ञानापासून नाही. ಹಲ್ಲೆಲೂಯಾ. हालेलुया. ಯೆಹೋವನ ಆತ್ಮದಿಂದಲೇ. परमेश्वराच्या आत्म्यापासून. ಹಲ್ಲೆಲೂಯಾ. हालेलुया. ಯೆಹೋವನ ಆತ್ಮನಿಂದಲೇ. परमेश्वराच्या आत्म्यापासून. ಆಮೆನ್. आमेन. ಹಲ್ಲೆಲೂಯಾ. हालेलुया. ಯಾರಾದ್ರೂ ಹೇಳ್ತಾರ ಯೆಹೋವನ ಆತ್ಮನಿಂದಲೇ? तर सांगता परमेश्वराचा आत्मा. ಪ್ರೈಸ್ ದಿ ಲಾರ್ಡ್. Praise the Lord. ಹಲ್ಲೆಲೂಯಾ. ಆಮೆನ್. आमेन. ಯೆಹೋವನ ಆತ್ಮದಿಂದಲೇ. परमेश्वराच्या आत्म्यापासून. ನಿಮ್ಮ ಪಕ್ಕದವ್ರಿಗೆ ಹೇಳ್ರಿ, ಯೆಹೋವನ ಆತ್ಮನಿಂದಲೇ. तुमच्या सांगा परमेश्वराचा आत्मा. ಆಮೆನ್. आमेन. ದೊಡ್ಡ ಹೆಸರು ಮಾಡ್ಕೊಳ್ಳೋಣ ಅಂದ್ರ ಅವ್ರು. मोठं आपण नाव करून घेऊया असं म्हटलं. मी ನಾವು ಅನ್ಬೇಕು ಎಲ್ಲರೂ. मी म्हटलं पाहिजे ನನ್ನ ಹೆಸರು म्हणून. ಬರ್ಬೇಕಲ್ಲಿ. माझं नाव आलं पाहिजे. ನಂದೇ ಬರಬೇಕು. माझंच आलं पाहिजे. ನಂದೇ ಬರಬೇಕು. माझंच आलं पाहिजे. ನಂದೇ ಬರಬೇಕು. माझंच आलं पाहिजे. ಹಲ್ಲೆಲೂಯಾ. हालेलुया. ಹಲ್ಲೆಲೂಯಾ. हालेलुया. ಆಮೆನ್. आमेन. ಏನಂತಂದ್ರು ದೊಡ್ಡ ಹೆಸರು ಮಾಡ್ಕೊಳ್ಳೋಣ. आपण मोठं नाव करून घेऊया. ವಿಶ್ವದಲ್ಲಿ ಎಲ್ಲದರಲ್ಲಿ ನಮ್ಮ ಹೆಸರು ಬೇಕು. जगामध्ये जास्त आमचं नाव मोठं करून घेऊया. ಬಟ್ ಇನ್ ಇಂಗ್ಲಿಷ್ ಇಟ್ ಸೇ ಸಮಥಿಂಗ್ ಎಲ್ಸ್ ಅದರ್. ಇಂಗ್ಲಿಷ್ ಅಲ್ಲಿ ಬೇರೆ ಏನೋ ಹೇಳುತ್ತಿತ್ತದ. ಹಲ್ಲೆಲೂಯಾ. हालेलुया. ಅದು ಇಂಗ್ಲಿಷ್ ಒಳಗೆ ಬೇರೆ ಏನೋ ಹೇಳುತ್ತಿತ್ತದ. ते इंग्लिश मध्ये दुसरं वेगळं ಏನ್ सांगतं. ಹೇಳ್ತಂದ್ರ काय सांगतं? ಹೆವನ್ ಅಂತ ಹೇಳ್ತದೆ. ಪರಲೋಕ. ಪರಲೋಕವನ್ನು ತಲುಪಾಕ್ ನೋಡಿದ್ರಂತ. त्यांनी स्वर्गाला ते पोहोचण्याचा प्रयत्न त्यांनी केला. ಎಷ್ಟು ಪ್ರಯತ್ನ ಮಾಡಿದ್ರು ನೋಡ್ರಿ. ಹಾ, किती प्रयत्न केला त्यांनी पहा. ಕೆಲವೊಬ್ಬರು ಮಂಡತನ ಹೆಂಗಿರ್ತೈತಂದ್ರೆ बरेच जण हट्टीपणा असं असतं म्हणजे ಹೆಂಗಿರ್ತೈತಿ. ಹಾ ಹೀಗೆ ಮಾಡಿದರೆ ಹಾ ಭೂಮಿಯ ಮೇಲೆಲ್ಲ ಚದುರುವುದಕ್ಕೆ ಹಾ ಆಸ್ಪದವಾಗುವುದಿಲ್ಲ ಅಂದುಕೊಂಡರು. ಹಾ. ಸುಮ್ಮ ಯಾರು ತಿರುಗಾಡ್ಕೊಂತ ಹೋಗೋರ? ಯಾರು ಬೇಡ, ಇಲ್ಲೇ ಇರೋಣ, ದೊಡ್ಡ ಗೋಪುರ ಮಾಡೋಣ. कुठं दुसरीकडे फिरायला नको, आपण इथंच तिथं थांबून मोठं बुरुज बांधूया. ಕಟ್ಟುವಾಗ ಕಲ್ಲಿಗೆ ಬದಲಾಗಿ ಇಟ್ಟಿಗೆಯನ್ನು, ಸುಣ್ಣಕ್ಕೆ ಬದಲಾಗಿ ಕಲ್ಲರ್ಗಳನ್ನು ಉಪಯೋಗಿಸಿದರು. ನರಪುತ್ರರು ಕಟ್ಟುತ್ತಿದ್ದ ಆ ಪಟ್ಟಣವನ್ನು, ಗೋಪುರವನ್ನು ನೋಡುವುದಕ್ಕೆ ಯೆಹೋವನು ಇಳಿದು ಬಂದನು. ಯಾರು ಬಂದ್ರಂತೆ? कोण आलं? ಹಲ್ಲೆಲೂಯಾ. हालेलुया. ಮಾದ್ ಯಾವ ಎಷ್ಟನೇ ವಾಕ್ಯ ಮಾದ? 5ನೇ ವಾಕ್ಯ ಮರಾಠಿ ಒಳಗೆ ಓದ್ರಮ್ಮ. 5ನೇ ವಾಕ್ಯ ಮರಾಠಿಯಲ್ಲಿ ಓದ್ರಿ ಬೇಗ. मग ते म्हणाले, चला आपणासाठी एक नगर आणि गगनचुंबी शिखराचा एक बुरुज बांधू हा आणि आपले नाव करून घेऊ. हा. म्हणजे सर्व पृथ्वीच्या पाठीवर आपले पांगापांग होणार नाही. हा. तेव्हा मानव पुत्र नगर व बुरुज बांधित होते. ते पाहण्यास परमेश्वर उतरला. काय झालं ते? तिथं परमेश्वर आला म्हणून नाही. उतरला. हा आणि एकदा ते भाग फक्त. तेव्हा मानव पुत्र नगर व बुरुज बांधित होते. ಹಾ ती पाहण्यास परमेश्वर उतरला. ಯಾರು ಇಳಿದು ಬಂದರು? ಹಲೋ, ಯಾರು ಇಳಿದು ಬಂದರು? कोण उतरून आलं? ಯೆಹೋವನು ಇಳಿದು ಬಂದ್ರೆ ಈಗ ಅಲ್ಲಿ ಏನಾದ್ರೂ ನಿಲ್ಲಕ್ ಸಾಧ್ಯನಾ? परमेश्वर आता उतरून आला तर तिथे थांबणं काही शक्य आहे का? ಕೆಲವೊಬ್ಬರದು ಮಂಡತನ, बरेच जणांचा हट्टीपणा, ಕೆಲವೊಬ್ಬರದು ಗರ್ವ, बरेच जणांचा गर्व, ಕೆಲವೊಬ್ಬರದು ಮಾತು ಕೇಳದೆ ಇರ್ತಾರ. ಯೆಹೋವನು ಇಳಿದು ಬರುವಂಗ್ ಮಾಡುತ್ತೆ. बरेच जणांचं बोलणं न ऐकलं तर परमेश्वराच्या विरुद्धात उतरल्यासारखं होतं. ಬಲದಿಂದಲ್ರಿ,
बलशक्तीनं नाही, ಪರಾಕ್ರಮದಿಂದಲ್ಲ, पराक्रमनं नाही, ನಿಮ್ಮ ಜ್ಞಾನದಿಂದಲ್ಲ, स्वतःच्या ज्ञानापासून ನಿಮ್ಮ नाही, ಮನಸ್ಸಿನಿಂದಲ್ಲ, आपल्या मनापासून नाही, ಅವನ ಆತ್ಮನಿಂದ. परमेश्वरच्या आत्म्यापासून. ನಾನು ದೇವರ ಆಲಯ, ನನ್ನಲ್ಲಿ ಯೆಹೋವನ ಆತ್ಮನ ಇರ್ತಾನೆ ಎಂಬುದಾಗಿ ವಾಕ್ಯ ಹೇಳ್ತಾ 1 ಕೊರಿಂಥ 3:16 ಪ್ರಕಾರ ಯೆಹೋವನ ಆತ್ಮನಿರುವಲ್ಲಿ ನಿನಗೆ ಇಂಥ ಸ್ವಭಾವ ಎಲ್ಲಿಂದ ಬಂತು? 1 कोरिन्थकारास 3:16 प्रमाण असलं स्वभाव तुझ्यामध्ये कधी आलं? देवाचा आत्मा तुझ्यामध्ये असताना. Then which spirit is working you through you? ನಿನ್ನ ಮುಖಾಂತರ ಯಾವ ಆತ್ಮನ ಕಾರ್ಯ ಮಾಡ್ತಾ ಇದ್ದಾನೆ? तुझ्याद्वारे कोणता आत्मा ते कार्य करत आहे? ಸುಮ್ಮನೆ ಬಾಯಿಂದ ಹೇಳೋದಲ್ಲ. ते उगाच मुखावाटे बोलायचं नवा. We should walk according to ಅದರ ಪ್ರಕಾರ ನಾವು ನಡಿಬೇಕು. त्याच्या प्रकारे चाललं पाहिजे. ಹಲ್ಲೆಲೂಯಾ, हालेलुया, ಹಲ್ಲೆಲೂಯಾ, ಆಮೆನ್, आमेन, ಆಮೆನ್. आमेन. ಸಾಧ್ಯ ದೇವರ ವಾಕ್ಯದ ದೇವರ ಆತ್ಮನ ವಿರೋಧವಾಗಿ ನಿಲ್ಲೋದು? शक्य आहे काय परमेश्वराच्या विरोधात Listen थांबणं? to me. ಕೇಳ್ರಿ, ಹೆಸರು ಮಾಡ್ಕೋಕ್ ಹೋದ್ರಲ್ಲ, नाव करून घेण्यासाठी गेलं, ಯಾರು ಹೇಳದ್ ಬಂದ್ರು? तिथं कोण उतरून आलं? ಯಾರು ಹೇಳದ್ ಬಂದ್ರು? कोण उतरून आलं? ಯೆಹೋವನ ಹೇಳದ್ ಬಂದ. परमेश्वरच उतरून आला. The Lord came down परमेश्वरच उतरून आला. to see their stubbornness, ಅವರ ಮಂಡತನ ನೋಡೋದಕ್ಕಾಗಿ. त्यांचा हट्टपणा बघण्यासाठी. The blunt heart, ಮಂಡ ಹೃದಯ. हट्टी स्वभाव. ಓಕೆ, ಮುಂದೇನಾಯ್ತು? ನೋಡಿದ ಮೇಲೆ ಆತನು, ಇವರು ಒಂದೇ ಜನಾಂಗ, ಇವರೆಲ್ಲರಿಗೂ ಒಂದೇ ಭಾಷೆ, ಪ್ರಾರಂಭದಲ್ಲಿ ಇಷ್ಟು ದೊಡ್ಡ ಕೆಲಸ ಮಾಡುವವರಾಗಿರಲು ಮುಂದೆ ಏನು ಆಲೋಚಿಸಿದರೂ ಇವರಿಗೆ ಅಸಾಧ್ಯವಲ್ಲ. ನಾವು ಇಳಿದು ಇವರಲ್ಲಿ ಒಬ್ಬರ ಮಾತು ಒಬ್ಬರಿಗೆ ತಿಳಿಯದಂತೆ ಇವರ ಭಾಷೆಯನ್ನು ತಾರುಮಾರು ಮಾಡೋಣ, ಹಲ್ಲೆಲೂಯಾ. ಬನ್ನಿ ಅಂದನು. ದೇವರ ಆತ್ಮನಿಗೆ ಅಧೀನ ಆಗ್ಲಿಲ್ಲ ಅಂದ್ರೆ, देवाच्या ಅಧೀನ ಆಗ್ಲಿಲ್ಲ ಅಂದ್ರೆ देवाच्या आत्म्याला तुम्ही अधीन न झाला तर ಜೀವನ ತಾರುಮಾರಾಗ್ಬಿಡುತ್ತೆ. ಜೀವನ ತಾರುಮಾರಾಗ್ಬಿಡುತ್ತೆ. जीवनामध्ये थार तुम्हाला मिळत नाही, ಗೊಂದಲ ಬೀಳುತ್ತೆ, गोंधळ होऊन जातं, ಸಿಕ್ಕುದಿಲ್ಲ, समाधान नाही, ಎಲ್ಲಿ ಸಿಗುದಿಲ್ಲ. ನೀವು काही कुठं मिळत नाही. ಬಲದಿಂದ ಓಡಾಡಬೇಡ, स्वतःच्या शक्तीनं पळून जाऊ नका, ಪರಾಕ್ರಮದಿಂದ ಹೋರಾಡ, पराक्रमानं पळू नका, ಅಹಂಕಾರದಿಂದ ಹೋರಾಡ, अहंकारनं जाऊ नका, ಸ್ವಂತ ಜ್ಞಾನದಿಂದ ಹೋರಾಡ. स्वतःच्या ज्ञानानं जाऊ नका. ಯೆಹೋವನ ಸನ್ನಿಧಾನಕ್ಕೆ ಹೋಗ್ರಿ. देवाच्या सन्निधीमध्ये जा. ಹಲ್ಲೆಲೂಯಾ. हालेलुया. ನಾನು ಕಳೆದ ವಾರ ಹೇಳಿದೆ, मी गेल्या आठवड्यात ಯೆಹೋಷಾಫಾಟನ ವಿರೋಧವಾಗಿ शपाटाच्या विरोधात ದೊಡ್ಡ ಸೈನ್ಯ ಇಳಿದು ಬಂದಿದೆ. मोठं सैन्य उतरून आलं. 2 ಸೈನ್ಯಗಳು, 2 ರಾಷ್ಟ್ರಗಳು ಅವನ ವಿರೋಧವಾಗಿ ಯುದ್ಧ ಮಾಡಕ್ ಬಂದಿದ್ದಾರೆ. 2 सैन्य 2 राष्ट्र त्याच्या विरोधात युद्ध करण्यासाठी आलं होतं. ಯೆಹೋಷಾಫಾಟನು ಸಿಟ್ಟು ಮಾಡಲಿಲ್ಲ, यहोशापाट तो राग केला नाही, ಯೆಹೋಷಾಫಾಟನು ಟೆನ್ಷನ್ ತಗೊಳ್ಳಿಲ್ಲ. यहोशापाट हा टेन्शन घेतला नाही, ಯೆಹೋವನ ಸನ್ನಿಧಾನಕ್ಕೆ ಹೋಗಿ. देवाच्या सन्निधात गेला. ನಿಮ್ಮ ಜೀವಿತದಲ್ಲಿ ಏನಾದ್ರೂ ಮೊದಲು ಯೆಹೋವನ ಸನ್ನಿಧಾನಕ್ಕೆ ಹೋಗೋದು. तुमच्या जीवनामध्ये काय झालं तर देवाच्या सन्निधी जा. ಸ್ವಂತ ಬುದ್ಧಿ ಮೇಲೆ ಕಾರ್ಯ ಸಾಧಿಸಕ್ಕೆ ಹೋಗ್ಬೇಡಿ. स्वतःच्या बुद्धीवर कार्य सिद्ध करू नका. ಅದು ನಿಮ್ಮನ್ನ ನಾಶ ಮಾಡುತ್ತೆ, ते तुम्हाला नाश करतं, ಅದು ನಿಮ್ಮನ್ನ ಮುರಿಯುತ್ತೆ, ते तुम्हाला मोडतं, ಅದು ನಿಮ್ಮನ್ನ ಹಿಂಡಿ ಬಿಡುತ್ತೆ. ते तुम्हाला पिळून टाकतं. ಹಲ್ಲೆಲೂಯಾ. हालेलुया. ಅವಾಗ ಏನು ಅನ್ಸೋದಿಲ್ಲ. तेव्हा काय असं वाटत नाही. ಹಲ್ಲೆಲೂಯಾ. हालेलुया. ಆದ್ರೆ ಒಂದ್ಸಾರಿ ನಿನ್ ತಪ್ಪು ನಿನ್ಗೆ ಅರ್ಥ ಆದ್ಮೇಲೆ एकदा चूक तुला समजून घ्या, समजल्यावर ನೀನೇ ಕ್ಷಮಿಸ್ಕೊಳ್ಳೋದಕ್ಕಾಗೋದಿಲ್ಲ. तुला क्षमा करता होणार नाही. ನನ್ನ ಬಲದ ಮೇಲೆ ಇಂಥ ಒಂದು ಡಿಸಿಷನ್ ನಾನು ತಗೊಂಡ. मी स्वतःच्या शक्तीवर मी एवढं डिसिजन मी असं घेतलं. ಹಲ್ಲೆಲೂಯಾ. हालेलुया. ನನ್ನ ಸಾಮರ್ಥ್ಯದ ಮೇಲೆ ಇಂಥ ಒಂದು ಡಿಸಿಷನ್ ತಗೊಂಡ. मी स्वतःच्या सामर्थ्याने मी असं डिसिजन मी घेतलं. ಹಲ್ಲೆಲೂಯಾ. हालेलुया. ಟೈಟಾನಿಕ್ ಶಿಪ್ ಕೇಳಿದ್ರೆ, ಟೈಟಾನಿಕ್ ಶಿಪ್ ಯಾರಾದ್ರೂ टायटॅनिक शिप बद्दल ऐकलं? ಹಲ್ಲೆಲೂಯಾ. 100 ವರ್ಷ ಆಯ್ತು ಇವಾಗ ಅದಕ್ಕೆ. 100 वर्ष झाले आता. ಹಲ್ಲೆಲೂಯಾ. हालेलुया. ಟೈಟಾನಿಕ್ ಕೇಳಿದ್ರಲ್ಲ, ಟೈಟಾನಿಕ್ ದೊಡ್ಡ ಹಡಗು, मोठं जहाज. ಹಲ್ಲೆಲೂಯಾ. हालेलुया. ಯಾವ ದಿನ ಚಾಲು ಆಯ್ತು ಅದೇ ದಿನ ಮುನಿಗಿ ಹೋಯ್ತು. त्या दिवशी चालू झालं, त्या दिवशी ते बुडलं गेलं. ದೊಡ್ಡ मोठं जहाज, ಸಚ್ಚ ಹ್ಯೂಸ್, ಬಹಳ ದೊಡ್ಡ ಹಡಗು, मोठं जहाज. ಎಷ್ಟೋ ಸಾವಿರಾರು ಜನರನ್ನು ಕರ್ಕೊಂಡು ಹೋಗ್ತಾ ಇದೆ. किती हजार लोकांना ते त्यात घेऊन जात होतं. ಇಂಗ್ಲೆಂಡ್ ಹೋಗ್ಬೇಕದು. आता इंग्लंडला गेलं पाहिजे. ದೊಡ್ಡ ಶಿಪ್ ರೀ. मोठं जहाज ते. ಹಲ್ಲೆಲೂಯಾ. हालेलुया. ಅದು ಫುಲ್ ಹಿಸ್ಟ್ರಿ ನಾನು ಇನ್ನೊಂದ್ ದಿನ ಹೇಳ್ತೀನಿ ನಿಮಗೆ. त्याचं फुल हिस्ट्री एक दुसरी कधी ಸ್ವಲ್ಪ ಅದ್ರ ಬಗ್ಗೆ ನಾನು ಕೇಳಿದನ್ನ ಹೇಳ್ತೀನಿ मी ತಿಳ್ಕೊಳ್ಳಿ. थोडंसं ते ऐकलं, मी ते सांगतो ऐका. ಹಲ್ಲೆಲೂಯಾ. हालेलुया. ಪ್ರೈಸ್ ದಿ ಲಾರ್ಡ್. Praise the Lord. ಅದರ ನಿರ್ಮಾಪಕ, ಅದರ ಮಾಲಕ್ ಹಿಂಗ್ ಹೇಳ್ತಾನೆ. त्याचा निर्माण करता असला मालक तो असं सांगतो. ಜನ ಹೇಳಿದ್ರಂತೆ, लोक म्हटली, ಸರ್ ಇವಾಗ ಇದು ಹೋಗ್ತಾ ಇದೆ, सर आता हे जात आहे, ಇನ್ನೊಂದ್ ಸ್ವಲ್ಪ ಸೇಫ್ಟಿ ಬೋಟ್ ಗಳನ್ನ ಇದ್ರಲ್ಲಿ ಹಾಕ್ರಿ ಅಂತ ಹೇಳಿ. सेफ्टी बोर्ड असं घाला म्हणून असं त्यांनी म्हटलं. ಅಂದ್ರೆ ಏನಾದ್ರೂ ಅನಾಹುತ ಆದ್ರೆ ಆ ಸಣ್ಣ ಬೋಟ್ ಗಳಲ್ಲಿ ಜನರನ್ನ ರೆಸ್ಕ್ಯೂ ಮಾಡೋದಕ್ಕಾಗಿ, ಕಾಪಾಡೋದಕ್ಕಾಗಿ. काय तर त्या कोणाला काय तर अनाಹುತ असं झालं तर त्यामध्ये बोट मध्ये त्या लोकांना शिफ्ट करण्यासाठी असं तरी करा असं ಆ म्हणतो. ಮಾಲಕ್ ಕ್ಯಾಪ್ಟನ್ ಹೇಳ್ತಾನಂತೆ, तो कॅप्टन म्हणतो, even if God comes and hit to this
boat, nothing will happen. ಅಂದ್ರೆ ದೇವರು ತಾನಾಗೆ ಬಂದು ಇದನ್ನ ಮುಟ್ಟಿದ್ರು ಏನೂ ಆಗುದಿಲ್ಲ ಅಂತ ಹೇಳ್ತಾನಂತೆ. परमेश्वर स्वतः येऊन त्याला स्पर्श केला तर पण त्याचा आजला काय होत नाही म्हणतो असं तो कॅप्टन सांगितला. ಎಂತ ಮೂರ್ಖತನಲ್ಲ. कसलं मूर्खपणा नव. ದೇವರ ಬಂದ್ರು ಇದಕ್ಕೆ ಏನ್ ಮಾಡಕ್ಕಾಗಲ್ಲ. देव येऊन त्याला स्पर्श केला तर त्याला देव सुद्धा काय करता होत ದೇವರು ಬರೋದು ಅವಶ್ಯಕತೆನೇ ಬೀಳಲಿಲ್ಲ. कारण देव याच गरजच पडली नाही. ಸ್ಟಾರ್ಟ್ ಮಾಡಿದಾರೆ ಅರ್ಧ ರಾತ್ರಿ ಒಳಗೆ ಬರೀ ಒಂದು ಸಣ್ಣದು ಅಂದ್ರೆ ಒಂದು ದೊಡ್ಡದು ಒಳಗಡೆ ಸಮುದ್ರ ಒಳಗಡೆ ಒಂದು ದೊಡ್ಡ ಅಂದ್ರೆ ಸಾಂದೆ ಅದು ಸಮುದ್ರ ಒಳಗಡೆ ಇರುವಂತ ಆ ಒಂದು ಐಸ್ ಸ್ಟೋನ್ ಆ ಬರ್ಫಿನ ಕಲ್ಲಿಗೆ ಹೋಗಿ ಪಟ್ ಅಂತ ಹೊಡಿತು. ಐಸ್ दगडाचा असलेल्या समुद्र तळामध्ये असलेल्या दगडाला मध्यरात्री ಹೋಗ್ತಾ ಇದೆ ಶಿಪ್ जात आहे. ಹಲ್ಲೆಲೂಯಾ. हालेलुया. ಸಮುದ್ರದ ಮಧ್ಯದಲ್ಲಿ समुद्राच्या मध्यस्थी ಈ ಐಸ್ ಸ್ಟೋನ್ ಅಂತಾರ ಅಂದ್ರೆ ಬರ್ಫದು ಕಲ್ಲುಗಳು बर्फाचा दगड ಬರೀ ಬರ್ಫ್ ಹೊಡೆದ್ಕೊಂಡಿತ್ತು ಅದನ್ನ. त्याला फक्त बर्फाचा दगड लागला. ಅರ್ಥ ಆಯ್ತಾ? समजलं? ಐಸ್ ಸ್ಟೋನ್ बर्फाचा दगड ಬರ್ಫ್ ಆ ಬರ್ಫ್ಗೆ ಹೋಗಿದ್ದು ಕಟ್ ಅಂತ ಹೇಳಿದ ತಕ್ಷಣ ಮುಳುಗುದ ಕೈ ಪ್ರಾರಂಭ ಆಯ್ತು. ते बर्फाला जाऊन टच झाल्यावर ते बुडायला सुरुवात झाली. ದೇವರು ಬಂದ್ರು देव आला तर पण ಆ ಒಳಗಡೆ ಇರುವಂತ ಬರ್ಫ್ಗೂ ಗೊತ್ತಾಯ್ತು ते खाली समुद्रात असल्या बर्फाला सुद्धा माहित झालं ನನ್ನ ದೇವ್ರ ವಿರೋಧವಾಗಿ ಮಾತಾಡ್ತಾ ಇದ್ದಿ, माझ्या देवाच्या विरोधात बोलत आहेस, ತೋರಿಸ್ತೇನೆ ಅಂತ ಹೇಳಿ. हे तुला दाखवतो. ಬಲದಿಂದಲ್ಲ, पण शक्तीने नाही, ಪರಾಕ್ರಮದಿಂದಲ್ಲ, पराक्रमने नाही, ಜ್ಞಾನದಿಂದಲ್ಲ, ज्ञानाने नाही, ಯೆಹೋವನ ಆತ್ಮನಿಂದ. परमेश्वरच्या आत्म्याने. ಇವ್ರ ಜ್ಞಾನ ನೋಡ್ರಿ, ಇವ್ರ ಜ್ಞಾನ ನೋಡಿ. ನಾನು ज्ञान पहा यांचं. ಬಲದ ವಿಷಯದಲ್ಲಿ ಹೇಳಿದೆ ಪರವಾನ. आता मी फारूच्या शक्तीबद्दल सांगितलं, ನೆಬೂಕದ್ನೆಚ್ಚರನ ಸಾಮರ್ಥ್ಯದ ವಿಷಯದಲ್ಲಿ ಹೇಳಿದೆ. नबूकद्नेಚ್ಚरच्या सामर्थ्याचं सांगितलं. ಇವ್ರಿಗೆ ಜ್ಞಾನ ನೋಡ್ರಿ. आता याचं ज्ञान पहा. ಇಟ್ಟಿಗೆ ಸುಟ್ರೆ ಹಿಂಗೆ ಆಗತ್ತೆ ಅಂತ ಹೇಳಿ ಅವ್ರಿಗೆ ಗೊತ್ತಾಯ್ತು. वीट असं भाजलं तर अशा प्रकारे असं होतं म्हणून त्यांना माहित होतं. ಅಲ್ಲ, ದೊಡ್ಡ ಗೋಪುರ ಕಟ್ಟಿದ್ದಾರೆ. मोठा बुरुज बांधला आहे. ದೊಡ್ಡ ಗೋಪುರ, मोठा बुरुज बांधला आहे. ದೊಡ್ಡ ಗೋಪುರ. मोठा बुरुज बांधला आहे. ಏನಂತೆ? ನಾನು, मी, ನೀನು ಅನ್ನುವಂಥದ್ದು ದೇವ್ರು ಹೆಂಗ್ ಬೆಳೆಸ್ತಾನೆ. मी हा शब्द म्हणतात एक क्षणात पडू टाकतो. ಹೆಂಗ್ ಬೆಳೆಸ್ತಾನೆ? असं एक चिटकी मारल्यावर पडून जातो. ನೀನೇನು ಅಲ್ಲ, तू काही नाही, ಮನುಷ್ಯ ಏನು ಅಲ್ಲ. मनुष्य नाही. ಹಲ್ಲೆಲೂಯಾ. हालेलुया. ಯೆಹೋವನ ಇಳಿದು ಬಂದ ಅಂತೆ. परमेश्वर उतरून आला. ಕೆಲವು ಬಾರಿ ನಾವು ಮಾಡುವಂತ ಮಂಡತನ, ಕೆಲವು ಬಾರಿ ನಾವು ಮಾಡುವಂತ ಅವಿವೇಕಿತನ ನೋಡೋದಕ್ಕೆ ಯೆಹೋವನ ಇಳಿದು ಬರ್ತಾನೆ. एक एकदा आपण करत असल्या हट्टपणा, आपण एक एकदा देवाच्या विरोधात करत असल्या प्रत्येक गोष्टीला बघण्यासाठी परमेश्वर उतरून येतो. ಅಂತ ಜ್ಞಾನ ರೀ ಇವ್ರದ್ದು. कसलं ज्ञान पहा यांचं. 10-20 ಮಜಲಿ ಕಟ್ಟಲಿಲ್ಲ ಅವರು. 10-20 मजली त्यांनी बांधलं नाही. 100 ಮಜಲಿ ಅಷ್ಟೇ ಅಲ್ಲ, 100 मजली नाही, ಎಷ್ಟೋ 1000 ಮಜಲಿ ಕಟ್ಟಿದ್ರು. 1000 त्यांनी मजली त्यांनीच घेतलं. ಯಾರಿಗೂ ಗೊತ್ತಿರಲಿಲ್ಲ ಮೋಡಗಳು ಹಿಂಗೆ ಇರ್ತಾವ. ಇವ್ರು ಹೋಗಿ ಮೋಡದ ಮೇಲೆ ಆಟ ಆಡ್ತಾ ಮೋಡಗಳನ್ನ ಹಿಡ್ಕೊಂಡು ಆಟ ಆಡ್ತಾ ಇದಾರೆ. ಅಂತ ದೊಡ್ಡ ಬುರುಜನ್ನ ಕಟ್ಟುತ್ತಾರೆ. मोठं बुरुज त्यांनी बांधत होतं. ಅರ್ಥ ಆಗ್ತದೆ? समजत ಹಲೋ, आहे? ಅಷ್ಟು ದೊಡ್ಡ ಗೋಪುರ, तसलं मोठं बुरुज ಮೋಡಗಳಲ್ಲಿ ಕೈಯಾಡಿಸ್ತಾ ಇದಾರೆ. मोड मध्ये त्यांनी हात फिरवत आहे. ಸಚ್ ಗ್ರೇಟ್, मोठं सज्जाचं ग्रेट असलेलं ಹ್ಯೂಜ್ ಟವರ್, ದೊಡ್ಡ ದೊಡ್ಡ ಗೋಪುರ. मोठं बुरुज. ಹಲ್ಲೆಲೂಯಾ. हालेलुया. ಪ್ರೇಸ್ ದಿ ಲಾರ್ಡ್. प्रेज द लॉर्ड. ಯಾವಾಗ ಇವ್ರು ನಮ್ಮ ಹೆಸರು ಮಾಡ್ಕೊಳ್ಳೋ ಅಂದ್ರಲ್ಲ, कधी आमचं नाव असं करून घेऊया असं म्हटलं, ಅಂದ್ರಲ್ಲ ಅವರು ನಮ್ಮ ಹೆಸರನ್ನ ಮಾಡ್ಕೊಳ್ಳೋ ಪ್ರಪಂಚದಲ್ಲಿ. माझं नाव करून घेऊया जगामध्ये. ನಮ್ಮ ಹೆಸರು ಅಂದ ತಕ್ಷಣ ದೇವ್ರಂತ ನಿಂದಲ್ಲೋ, ನಂದೇ ಹೆಸರು ಐತಿ. ते तुझं नाही रे, ते माझंच आहे. ನನ್ನ ಹೆಸರು, ते माझंच आहे. ನಿನ್ನ ಹೆಸರನ್ನ ಅಳಿಸ್ತಾನಂತ ಹೇಳಿ तुझं नाव मी पुसतो म्हणून ಬರೀ ದೇವ್ರು ಬಂದು ಹೋದ, फक्त येऊन देव फुंकर घातला. ಎಲ್ಲ ಮುರಿದೋಯ್ತು. सर्व काही ते मोडून गेलं. ಇವನ್ ಏನ್ ಮಾತಾಡ್ತದ ಇವನ್ ಗೊತ್ತಾಗ್ತಾ ಇಲ್ಲ. हे बोल काय हो काय बोलत आहे याला काय हे दुसऱ्याला माहित होत नाहीये. ನಾನೇನು ಮಾತಾಡ್ತಾನೆ ಇವ್ರಿಗೆ ಗೊತ್ತಾಗ್ತಾ ಇಲ್ಲ. यांचं मी बोलत असलेलं यांना समोर बोलत समजत नाहीये. ಭಾಷೆಗಳನ್ನ ಬೇರೆ ಮಾಡಿದ. सगळ्यांची भाषाच चेंज केला. जीव ಇದು ಕರೆಕ್ಟ್ ಇರ್ಲಿ ಅಂದ್ರೆ ಇದನ್ನ ದೇವ್ರು ಬದಲಾಸ್ತಾನ, ಭಾಳ ಚಂದ ಬದಲಾಸ್ತಾನ. हे जीभ करेक्ट नसली ते जीभ करेक्ट बदलायचं ते परमेश्वराला माहित आहे. If your tongue is not right, then you know God will twist it into right place. ನಿನ್ನ ನಾಲಿಗೆ ಸರಿಯಾಗಿಲ್ಲ ಅಂದ್ರೆ ದೇವರು ಅದನ್ನ ಕರೆಕ್ಟ್ ಆಗಿ ತಿರುಗಿಸ್ತಾನೆ. कारण तुझं जीभ व्यवस्थित नाही तर परमेश्वर तुझं जीभ बरोबर वळवतो. Hallelujah. आमेन. Praise the Lord. हालेलुया. ದೇವರ ಆತ್ಮ ಇಳಿದು ಬಂದ, देवाचा आत्मा उतरून आला, ಭಾಷೆಗಳನ್ನೇ ಉಂಟು ಮಾಡಿದ. ಅಲ್ಲಿ भाषांना निर्माण केला. ಯಾರೋ ಕನ್ನಡ ಮಾತಾಡಕ್ ಸ್ಟಾರ್ಟ್ ಮಾಡಿದ್ರು, कोणी कन्नड बोलायला सुरुवात केली, ಯಾರೋ ಸಂಸ್ಕೃತ ಮಾತಾಡೋದಕ್ಕೆ कोणी ಪ್ರಾರಂಭಿಸಿದ್ರು, संस्कृत बोलायला सुरुवात केलं, ಯಾರೋ ಮರಾಠಿ ಮಾತಾಡ್ತಾ ಇದ್ರು. कोण मराठी बोलत होतं. ಅಂದ್ರೆ ಇವೆಲ್ಲ ಲ್ಯಾಂಗ್ವೇಜ್ ಆಗಿ ಇರ್ಲಿಲ್ಲ ಆದ್ರೆ ಹೇಳ್ತಾ ಇದ್ದೀನಿ ನಾನು, त्या लँग्वेज मध्ये नाही आम्ही आता ಇವಾಗ सांगत ನಿಮ್ಗೆ ಅರ್ಥ आहे. ಆಗ್ಲಿ ಅಂತ ಹೇಳಿ.
आता तुम्हाला समजू दे ಯಾರು म्हणून. ತೆಲುಗು ಮಾತಾಡ್ತಾವ್ರೆ, मग तेलुगू बोलत आहे, ತಮಿಳ್, तमिळ, ಬೇರೆ 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 ಭಾಷೆಗಳು ಬಂತು. वेगवेगळ्या भाषा येऊन सोडली. ಇಬ್ರು ಭಾಷೆ ಮಾತಾಡ್ತಾ ಇದಾರೆ, ಇಬ್ರು ಗ್ರೀಕ್ ಭಾಷೆ ಮಾತಾಡ್ತಾ ಇದಾರೆ, ग्रीक भाषा बोलत आहे, ಯಾವ ಭಾಷೆ ಮಾತಾಡ್ತಾ ಇದಾರೆ. कुठली तर भाषा बोलत होतं. ಇವ್ರೆಲ್ಲ ಕೇಳಿ ಏನ್ ಮಾಡಿದ್ರು, हे त्यांनी सगळं ऐकून ಅವರು ಸುಟ್ಟು ತಯಾರು ಮಾಡಿದ ಇಟ್ಟಿಗೆ ತಗೊಂಡು ತಟ್ಟ ಬಡ್ಕೊಳ್ಳೋದಕ್ಕೆ ಪ್ರಾರಂಭಿಸಿದ್ರು. त्यांनी स्वतः विटा बनवलेले ते वीट स्वतः घेऊन कपाळाला पाडून द्यायचं ಯಾಕಂದ್ರೆ सुरुवात ಇವ್ केलं. ಏನ್ ಹೇಳ್ತದನ್ ಗೊತ್ತಿಲ್ಲ, यांनी काय सांगत आहे समजा ना. ಇವ್ನನ್ನ ಕೇಳ್ಬೇಕಂದ್ರೆ ಅವ್ ಏನ್ ಹೇಳ್ತದ ಇವಂಗೂ ಗೊತ್ತಿಲ್ಲ, ಇವ್ರಿಬ್ರು ಏನ್ ಮಾತಾಡ್ತಾರ ಅವಂಗೂ ಗೊತ್ತಿಲ್ಲ. हे एकमेकाशी त्यांनी काय बोलत आहे, हा येऊ माझ्याशी काय बोलत आहे, एकमेकाला काहीच भाषा समजत नव्हती. ಎಷ್ಟೋ ವರ್ಷಗಳು ಹಿಡಿತು ನನ್ನ ಭಾಷೆಯು ಮಾತಾಡ್ತಾನೋ ಅಂತೇಳಿ ಅವ್ರು ಕಂಡು ಹಿಡಿಯೋದಕ್ಕಾಗಿ. कुठली भाषा त्यांनी बोलत आहे म्हणून किती वर्षाने त्यानं ते शोध त्यांनी घेतला. ರೀಡ್, ವಾಕ್ಯ ಓದ್ರಿ, वचन वाचा, ದೇವ್ರ ಜೊತೆಲಿರಿ. देवासोबत राहा. ಹಲ್ಲೆಲೂಯಾ, हालेलुया, ಪ್ರೇಸ್ ಲಾರ್ಡ್. प्रेज द लॉर्ड. ಒಂದ್ 4 ವಾಕ್ಯಗಳನ್ನು ನೋಡಿಕೊಂಡು आपण एक 4 वचन पाहून ಮುಂದೆ ಹೋಗೋಣ. पुढे जाऊया. ಕೀರ್ತನೆಗಳು 33 स्तोत्र सहित 33 16ರಿಂದ ಇದು 33 स्तोत्र सहित 33 ಅದ್ರ 16ರಿಂದ 18. 6 ते 16 ते 18. ಮಹಾಸೇನಾ ಬಲದಿಂದಲೇ ಮಹಾಸೇನಾ ಬಲದಿಂದಲೇ ಯಾವ ಅರಸನಿಗೂ ಯಾವ ಅರಸನಿಗೂ ಜಯವಾಗುವುದಿಲ್ಲ. ಅಜಯ ಆಗುದಿಲ್ಲ ರೀ. ಫರೋಹನ ಹತ್ರ ಮಹಾಸೇನೆ ಇತ್ತು, फरोपेशी मोठी सैन्य होती. ನೆಬೂಕದ್ನೆಚ್ಚರನ ಹತ್ರ ಮಹಾಸೇನೆ ಇತ್ತು, नबुकद्नेसर मोठा सैन्य होता. ಈ ಬಾಬೆಲ್ ಗೋಪುರ ಕಟ್ಟಿದವ್ರ ಹತ್ರ ಮಹಾಸೇನೆ ಇತ್ತು. बाबेलचं बुरुज मातलेलं मोठं सैन्य होतं. ಹಲ್ಲೆಲೂಯಾ. हालेलुया. ಅಲೆಕ್ಸಾಂಡರ್ ದ ಗ್ರೇಟ್ ಮಹಾಸೇನೆ ಉಳ್ಳವನು, ಅಲೆಕ್ಸಾಂಡರ್ ದ ಗ್ರೇಟ್ ಮಹಾಸೇನೆ ಉಳ್ಳವಳು. अलेक्झांडर दी ग्रेट असला तो मोठा सैन्य असलेला. ಆದ್ರೆ ಯಾವ ಶೂರನು ಏನಾಗ್ಲಿಲ್ಲಂತೆ, काय झालं नाही, ಯಾವ ಅರಸನಿಗೂ ಜಯವಾಗುವುದಿಲ್ಲ. ಆಗುದಿಲ್ಲ. ಅಯ್ಯೋ कोणताही विजय मिळत नाही, ಆಗುದಿಲ್ಲ. होत नाही. ನಿನ್ನ ಬಲದ ಮೇಲೆ ಹೋರಾಡಬೇಡ. तुझ्या शक्तीने तू पळू नकोस. ಯಾವ ಶೂರನು ಯಾವ ಶೂರನು, ಶೂರ ಗೊತ್ತಾ, वीर पुरुष ಶೂರ ಅಧಿಕವಾದ ಭುಜಬಲದ ದೆಸೆಯಿಂದ ಸುರಕ್ಷಿತನಾಗುವುದಿಲ್ಲ. ಆಗುದಿಲ್ಲ. पराक्रमाने निभावतो तो असे नाही. ಯೆಹೋವನ ವಿರುದ್ಧವಾಗಿ ಮಾತಾಡ್ತಾ ಇದ್ದಾನೆ. परमेश्वरच्या विरोधात बोलत आहे. ಯಾರು? ಗೊಲ್ಯಾಯತನು. गोलियात. ಹಲ್ಲೆಲೂಯಾ. हालेलुया. ಇಡೀ ಇಸ್ರಾಯೇಲ್ ಸೈನ್ಯವೇ ಅವನ ಸ್ವರ ಕೇಳಿ ಭಯ ಬಿದ್ದು ಕುಂತಿದೆ. इस्रायलचं सैन्य पूर्ण असलं त्याचं स्वर ಇಡೀ ಇಸ್ರಾಯೇಲ್ ಸೈನ್ಯ इस्रायलचं पूर्ण सैन्य ಸೌಲ ಅರಸಾವಾಗ शौल राज्यात हो. ಸೌಲ ಒಂದು ಗೂಡಲ್ಲಿ ಕುಂತಿದ್ದಾನೆ. शौल असल्याने कोपऱ्यात झोपडीत बसला होता. ಇಸ್ರಾಯೇಲರೆಲ್ಲ ಭಯ ಹಿಡ್ಕೊಂಡು ಅಯ್ಯೋ ಇವನ್ ಜೊತೆಲಿ ಓಡಾಡಕ್ ಆಗೋದಿಲ್ಲ ಅಂತ ಹೇಳ್ತಾ ಇದ್ದಾನೆ. इस्रायलचे सैन्य याच्या विरोधात आम्हाला युद्ध करता होत नाहीये म्हणून. ಹಲ್ಲೆಲೂಯಾ. ಆಗೋದಿಲ್ಲಪ್ಪ, होत नाही म्हणून, ನಮ್ಮ ಕೈಯಿಂದ ನೀಗದಿಲ್ಲ ಅಂತ ಹೇಳ್ತಾ ಇದ್ದಾರೆ. होत नाही म्हणून. ಇವನ್ ಬರೀ ಬೆರಳಿಂದ ಹೊಡೆದ್ರೆ ಸತ್ತು ಹೋಗ್ತೀವಿ. फक्त इथं एक बोटाने मारून टाकलं तर आम्ही मरून जातो म्हणून. ಇಲ್ಲಿ ಏನ್ ಹೇಳುತ್ತೆ ವಾಕ್ಯ? इथं वचन काय ಏನಂತ सांगतं? ಮಾತು? ಯಾವ ಶೂರನು ಅಧಿಕವಾದ ಭುಜಬಲದ ದೆಸೆಯಿಂದ ಅವನು ಭುಜಬಲ ಹೆಂಗಂದ್ರೆ ಒಂದೊಂದು ಕೈ ಈ ರೀತಿ ಅವನು त्याचा ಮೊದಲೇ ದಾನವ ಅವನು. परवा तो पहिलाच म्हणजे दानव तो. ದಾನವಂತನಲ್ಲ, ದಾನವ, दानव ಸೈಂಟ್, ನೆಫ್ಲಿಮ್. ಬಹಳ ರಾಕ್ಷಸ ಹುಟ್ಟಿದವ ಅವ. राक्षस पद्धती असलेला. ಮೊದಲೇ ರಾಕ್ಷಸ ಅವ. ಸುರಕ್ಷಿತನಾಗುವುದಿಲ್ಲ. ಸುರಕ್ಷಿತನಾಗೋದಿಲ್ಲ. सुरक्षित राहत नाही. ಇಸ್ರಾಯೇಲರ ಸೈನ್ಯದ ಕಡೆ इस्रायलच्या सैन्याकडे ಹಲ್ಲೆಲೂಯಾ हालेलुया ಎಂತದ್ ಬೇಕಂತದ್ ಬರ್ಜಿಗಳಿದಾವೆ. कोणती मोठी मोठी बुरुज होते होती. ಯಾವ ತರ ಬೇಕು ಆ ತರ ಕತ್ತಿಗಳಿದಾವೆ. कसे पाहिजे ती तलवार होती. ಯುದ್ಧ ಎಲ್ಲ ಸಾಮಗ್ರಿಗಳಿದಾವೆ. युद्धाची सर्व काही सामग्री आहे. ಹಲ್ಲೆಲೂಯಾ. हालेलुया. ಅವೆಲ್ಲ ಮೂಲೆಗೆ ಬಿದ್ದಿದ್ದಾವೆ. ते सर्व काही कोपऱ्यात पडलं आहे. ಯಾಕಂದ್ರೆ ಬಂದು ಯಾರು ನಿಂತಿದ್ದಾರೆ? पण तू कोण येऊन गोल्यात थांबलाय? निंतिದ್ದಾನೆ. ते येऊन गोलियात येऊन थांबला आहे. ಹಲ್ಲೆಲೂಯಾ. हालेलुया. ಬಲದಿಂದಲ್ಲ, बलानी नाही. ಗೋಲ್ಯಾತನ ಬಲ ಎಂತದು? गोलियातची शक्ती कोणती? ಗೋಲ್ಯಾತನ ಪರಾಕ್ರಮ ಎಂತದು? गोलियातची शक्ती कोणती? ಗೋಲ್ಯಾತನ ಜ್ಞಾನ ಎಂತದು? गोलियातची ज्ञान कसली? ಹಲ್ಲೆಲೂಯಾ. हालेलुया. ಪ್ರೇಸ್ ದಿ ಲಾರ್ಡ್. प्रेज द लॉर्ड. ದೇವರ ಅದನ್ನು ಹೊಡೆಯೋದಕ್ಕಾಗಿ, ದೇವರ ಅದನ್ನ ಹೊಡೆಯೋದಕ್ಕಾಗಿ देव त्याला मारण्यासाठी ಸಣ್ಣ ಕಲ್ಲು ಕೊಟ್ಟ. छोटासा दगड दिला. ಹಲ್ಲೆಲೂಯಾ. हालेलुया. ಸಣ್ಣ ಕಲ್ಲ. छोटासा दगड. ಸೈಜ್ ನೋಡ್ತಾನ ದೇವ್ರ. साईज बघतो देव त्याचा. ದೇವ್ರ ಅದನ್ನ ದಾವಿದ दावीद ಇಷ್ಟ ಐತಿ, ते एवढंच आहे, एवढं ಇಷ್ಟ ದೊಡ್ಡದೈತಿ ತಲೆ ಒಂದ, तेवढं डोकं मोठं आहे. ಇಷ್ಟ ಕಲ್ ತಗೋ, छोटासा दगड घे. ಹೋಗಿತ್ತು. ಒಂದೇ ಶಾರ್ಟ್ನಾಗ ಕ್ಲಿಯರ್. एक शॉट मध्ये क्लिअर झालं. 40 ದಿವಸದಿಂದ ಇವ್ರು ಎಲ್ಲ ಭಯ ಪಡ್ಕೊಂಡು ಕೂತಾರ. 40 दिवसापासून त्याने भय बाळगून त्याने कोपऱ्यात बसलं होतं. दावीद ಬಂದ, दावीद आला, ನಿಂತ, थांबला, ವಾಕ್ಯ ಮಾತಾಡಿದ, वचन सांगितलं, ಹೊಡೆದ ಹೋಗ್ಬಿಟ್ಟ. एक गोपडी फेकून त्यानं फेकून
ಹಂಗೆ ಹೋಗ್ಲಿಲ್ಲ, असंच तो गेला नाही. ಅವನ್ ಕತ್ ತಗೊಂಡೋಗ್ಬಿಟ್ಟ. त्याचं त्याचं शिरछेद करून गेला. ಬಲದಿಂದ ಹೋರಾಡಬೇಡ, स्वतःच्या शक्ती पण जाऊ नका, ಪರಾಕ್ರಮದಿಂದ ಹೋರಾಡಬೇಡ. पराक्रमाने जाऊ नका. ಇಸ್ರಾಯೇಲರು ಬಲದಿಂದ ಹೋರಾಡೋದಕ್ಕಾಗಿ ಪ್ರಯತ್ನಿಸಿದ್ರು, इस्रायल आपल्या शक्तीने ते जायला बघितलं. ತನ್ನ ಪರಾಕ್ರಮದಿಂದ ಹೋರಾಡೋದಕ್ಕಾಗಿ ಪ್ರಯತ್ನಿಸಿದ್ರು, प्रयत्न त्यांनी केलं. ತಮ್ಮ ಜ್ಞಾನದಿಂದ ಹೋರಾಡೋದಕ್ಕಾಗಿ ಪ್ರಯತ್ನಿಸಿದ್ರು. आपल्या ज्ञानापासून त्याने प्रयत्न ಏನು केला, ಆಗ್ಲಿಲ್ಲ ರೀ, काही झालं नाही, ಯಾವುದು ಆಗ್ಲಿಲ್ಲ. कोणताही झालं नाही. ಅವರ ಬಲ ಅವರ ಸಾಮರ್ಥ್ಯ ನಿಂತು ಹೋಗ್ಲಿಲ್ಲ, ಅವ್ರಿಗೆ ಸಹಾಯ ಮಾಡ್ಲಿಲ್ಲ. त्यांचं शक्ती, त्याचे पराक्रम, त्यांचं ज्ञान त्यांना काही मदत केलं नाही. ಜ್ಞಾನ ಅವ್ರಿಗೆ ಸಹಾಯ ಮಾಡ್ಲಿಲ್ಲ. त्यांचं ज्ञान त्यांना मदत केलं नाही. ಹಲ್ಲೆಲೂಯಾ. हालेलुया. ಆದ್ರೆ ಬಂದಿದ್ಯಾರು? पण आलेला कोण? ಯೆಹೋವನ ಆತ್ಮನುಳ್ಳಂತ ಒಬ್ಬ ದಾವೀದನು. कारण परमेश्वरच्या आत्म्याद्वारे आलेला तो दावीद. ಹಲ್ಲೆಲೂಯಾ. हालेलुया. ನೀನು ಯೆಹೋವನ ಆತ್ಮನುಳ್ಳವನಾದರೆ ನಿನ್ನ ವಿರೋಧವಾಗಿ ನಿಂತ ಫಲವನ್ನ ನೀನು ಕೆಡುತ್ತೀಯ. तू देवाचा आत्मा जर तुझ्या असेल तर तुझ्या विरोधात असले सर्व बंधन तू तोडून टाकतोस. ಆಮೆನ್. ನಿಮ್ ಪಕ್ಕದವ್ರಿಗೆ ಹೇಳ್ರಿ, ದೇವರ ಬಲ ನಿನಗೆ ಬೇಕು, देवाचं बल तुला पाहिजे, ದೇವರ ಸಾಮರ್ಥ್ಯ ಬೇಕು, देवाचं सामर्थ्य तुला ದೇವರ पाहिजे, ಜ್ಞಾನ ಬೇಕು, देवाचं ज्ञान तुला ದೇವರ पाहिजे, ಆತ್ಮನ್ ಬೇಕು. देवाचा आत्मा तुला पाहिजे. ಮುಂದೇನ್ ಹೇಳ್ತಮ್ಮ ಅದು? ಜೀವ ರಕ್ಷಣೆಗಾಗಿ ಜೀವ ರಕ್ಷಣೆಗಾಗಿ ಕುದುರೆಯು ಪ್ರಯೋಜನವಿಲ್ಲ. मी सांगितलं ना, ಹತ್ರ कसली घोडे होते त्याच्यापाशी. ಅದು ತನ್ನ ವಿಶೇಷ ಬಲದಿಂದ ಯಾರನ್ನು ರಕ್ಷಿಸಲಾರದು. ಕುದುರೆಗೆ ಒಂದು ವಿಶೇಷ ಬಲ ಐತಂತ ನಾನು ಹೇಳ್ತಲ್ಲ, ಬೈಬಲ್ ಹೇಳ್ತಾ ಇದೆ. घोड्याला पण एक विशेष एक ताकद होती. ಕುದುರೆಗೆ ಒಂದು ಬಲ ಇದೆ ರೀ, घोड्याला पण एक विशेष ताकद होतं. ಅರ್ಥ ಆಗ್ತದೆ? समजत आहे का? ಹಲ್ಲೆಲೂಯಾ, हालेलुया. ಪ್ರೈಸ್ ದಿ ಲಾರ್ಡ್. प्रेज द लॉर्ड. ಕುದುರೆಯಲ್ಲಿ ಒಂದು ವಿಶೇಷ ಬಲ ಇದೆ. घोड्यांना पण विशेष एक शक्ती आहे. ಕುದುರೆ ಶರೀರದಲ್ಲಿ ಒಂದು ವಿಶೇಷವಾದ ರಕ್ತ ಇರುತ್ತೆ. घोड्यामध्ये विशेष एक शरीरामध्ये रक्त असतं. ಅದನ್ನ ಆ ರಕ್ತ ತೆಗೆದು ಕೆಲವು ಔಷಧಿಗಳನ್ನ ಮಾಡ್ತಾರೆ, ಗೊತ್ತಾ? ते काय तर रक्त काढून ते एक औषध त्यांनी बनवतात. ಹಲ್ಲೆಲೂಯಾ, हालेलुया. ಪ್ರೈಸ್ ದಿ ಲಾರ್ಡ್. प्रेज द लॉर्ड. ಓಕೆ, ಇರ್ಲಿ. ವಿಶೇಷ ಬಲ ಯಾರನ್ನು ಕಾಪಾಡುದಿಲ್ಲ ಅಂತದ. ते विशेष काय म्हणजे कोणाचं रक्षण करताच होत नाही. ಯೆಹೋವನಾದರೋ ತನ್ನಲ್ಲಿ ಭಯಭಕ್ತಿಯುಳ್ಳವರನ್ನು ಕಟಾಕ್ಷಿಸುತ್ತಾನೆ. ಯಪ್ಪ, ದೇವ್ರು ಕಟಾಕ್ಷಿಸೋದು ಯಾರನ್ನ? देव ताडण करायचं ते कोणाला? ಯಾರು ಅವನ ಭಯ ಭಕ್ತಿ ಇಡ್ತಾರೋ, कोण त्याला परमेश्वरचं भय भक्ती ಯಾರು ಅವನ ठेवतात, ವಾಕ್ಯ ಕೇಳ್ತಾರೋ, कोण त्याचं वचन ऐकतात, ಯಾರು ಅವನ ವಾಕ್ಯಕ್ಕೆ ವಿಧೇಯರಾಗ್ತಾರೋ, कोण त्याच्या वचना अधीन होतात, ಯಾರು ಅವನ ಆತ್ಮನಿಗಾಗಿ ಆತ್ಮನ ಬಲಕ್ಕಾಗಿ ಹಸುಳು ಇರ್ತಾರೋ ಅವರನ್ನ ಬಲಪಡಿಸ್ತಾನೆ. देवाच्या आत्म्याला कोण भुकेला असतात त्याला ते देवाचा आत्मा मिळलं जातं. ಮುಗೀತಮ್ಮ? ಹೌದು. ತನ್ನ ಕೃಪೆಯನ್ನು ನಿರೀಕ್ಷಿಸುವವರನ್ನು ಲಕ್ಷಿಸುತ್ತಾನೆ. ಯಾರನ್ನ ಲಕ್ಷಿಸ್ತಾನೆ? ಯಾರಿಗೆ ಅವನ ಕೃಪೆ ಅವಶ್ಯಕತೆ ಐತಲ್ಲ, कोणाला कृपेची आवश्यकता आहे त्यांना ते भेटलं जातं. ಅವರ ಪ್ರಾಣವನ್ನು ಮರಣದಿಂದ ತಪ್ಪಿಸುವನು. ತಪ್ಪಿಸ್ತಾನೆ ದೇವ್ರು. ನಂಬಿಕೆ ಇರಬೇಕು, ವಾಕ್ಯ ಓದ್ರಿ, ಇವುಗಳನ್ನ ಹಿಡ್ಕೊಂಡು ಪ್ರಾರ್ಥನೆ ಮಾಡ್ಬೇಕು. ರೋಗ ಬಂದಾಗ, रोग आल्यावर, ಹಲ್ಲೆಲೂಯಾ, ಅನಾರೋಗ್ಯ ಬಂದಾಗ अनारोग्य आल्यावर ಅಂತ ಹೇಳಲ್ಲ. हा आपण निवड नाही असं नाही. ಆ ರೀತಿ ಮಾಡ್ಬೇಕು. ನಾನು ಇವತ್ತು ಇಲ್ಲಿ ನಿಂತ್ಕೊಳಕ್ ಆಗ್ತಿರ್ಲಿಲ್ಲ. ಹಲ್ಲೆಲೂಯಾ, हालेलुया. ಪ್ರೈಸ್ ದಿ ಲಾರ್ಡ್. Praise the Lord. ಆ ವಾಕ್ಯ ಹಿಡ್ಕೊಂಡು ಪ್ರಾರ್ಥಿಸಿ. ते वचन धरून तुम्ही प्रार्थना केलं पाहिजे. ಬರಗಾಲದಲ್ಲಿ ಅವರ ಜೀವವನ್ನು ಉಳಿಸುವನು. ಕೆಲಸ ಇಲ್ಲ, काम नाही, ಹಣ ಇಲ್ಲ, पैसा नाही, ಅದು ಇಲ್ಲ, ಇದು ಇಲ್ಲ, हे नाही ते नाही, ಆದ್ರೆ ಅವನ ಹೆಸರು ಎಬಿನೇಜರ್. परंतु त्याचं नाव आहे एबिनेझर. ಇದುವರೆಗೂ ನನ್ನ ನಡೆಸಿದ ಎಬಿನೇಜರ್ ನೀನೇ ಅಯ್ಯ. ಇದುವರೆಗೂ ನನ್ನ ನಡೆಸಿದ ಎಬಿನೇಜರ್ ನೀನೇ ಅಯ್ಯ. ಆಮೆನ್. ಎಬಿನೇಜರ್ एबिनेझर ಇಲ್ಲಿವರೆಗೂ ನಡೆಸಿದಾನೆ, आतापर्यंत चालवला, ಮುಂದೆ ನಡೆಸ್ತಾನೆ. पुढे पण चालवतोय. ಭರವಸೆ ಇರಲಿ, विश्वास ठेवा, ನಂಬಿಕೆ ಇರಲಿ. विश्वास. ಹಲ್ಲೆಲೂಯಾ. हालेलुया. ನಿನ್ನ ಕಾಡುವಂತ ಪ್ರತಿ ಒಂದು ಕಾಟಗಳಿಂದ ದೇವರು ಬಿಡಿಸ್ತಾನೆ. सर्व संकटातून देव तुला मुक्त करतात. ನಿನ್ನ ವಿರೋಧವಾಗಿ ನಿಂತ ಪ್ರತಿ ಬಲವನ್ನ ದೇವರು ಮುರಿತಾನೆ. तुझ्या विरोधात असलेली हर एक शक्ती देव मोडू टाकतो. ನಂಬೋರು ಯಾರಾದ್ರಿದ್ರೆ ಹಲ್ಲೆಲೂಯಾ, ಆಮೆನ್. ಒಂದನೇ ಸಾಮುವೇಲನಿಗೆ ಬರೆದ ಒಂದನೇ ಸಾಮುವೇಲನಿಗೆ ಬರೆದ ಬುಕ್ ಪತ್ರಿಕೆ, एक समवेल, ಒಂದನೇ ಸಾಮುವೇಲ ಪ್ರವಾದನೆ ಗ್ರಂಥ, एक समवेल 17ನೇ ಅಧ್ಯಾಯ 16 45ನೇ ವಾಕ್ಯ. 45. ಒಂದನೇ ಸಾಮುವೇಲದವರಿಗೆ ಬರೆದ ಪತ್ರಿಕೆ ಪ್ರವಾದನೆ ಗ್ರಂಥ 17ನೇ ಅಧ್ಯಾಯ 45ನೇ ವಾಕ್ಯ. ಆಗ ದಾವೀದನು ಆ, ಅವನಿಗೆ, ನೀನು ಈ ಈಟಿ ಕತ್ತಿ ಬರ್ಜಿಗಳೊಡನೆ ನನ್ನ ಬಳಿಗೆ ಬರುತ್ತಿ. ಕೇಳ್ರಿ, ऐका. ದಾವೀದನು ಅವನ ಕೈಯಲ್ಲಿರುವಂತ ಬರೀ ಕತ್ತಿಯನ್ನ ಬರ್ಜೆನ ನೋಡ್ದ, दावीद ನೋಡ್ಲಿಲ್ಲ, ಹೆದರ್ಲಿಲ್ಲ ಅವುಗಳನ್ನ ನೋಡಿ.
दावीद त्याच्या हातामध्ये असल्या तलवार ಯಾರ ಕೈಯಲ್ಲಿ? ಗೋಲಿಯಾತನ ಕೈಯಲ್ಲಿ. गोलियाच्या हातामध्ये असल्या तलवार भाला बघून तो घाबरला ಅವನ नाही ದೊಡ್ಡ ತಲೆ ನೋಡಿ ಹೆದರ್ಲಿಲ್ಲ. त्याचं मोठं डोकं बघून घाबरला नाही ಅವನ ತೋಳ ಬಲ ನೋಡಿ ಹೆದರ್ಲಿಲ್ಲ. त्याची मोठा हात बघून तो घाबरला नाही ಆತನು ದೊಡ್ಡ ದೊಡ್ಡ ಕಾಲುಗಳನ್ನು ನೋಡಿ ಭಯ ಪಡ್ಲಿಲ್ಲ. त्याचे मोठे पाय बघून तो घाबरला नाही ಅವನ ಕೈಯಲ್ಲಿರುವಂತ ದೊಡ್ಡ ಉದ್ದವಾದ ಕತ್ತಿ ನೋಡಿ ನಡಗಲಿಲ್ಲ. कारण त्याच्या मोठ्या हातामध्ये असल्या मोठी तलवार बघून तो घाबरला ಅವನ नाही ಕೈಯಲ್ಲಿರುವಂತ ಈಟಿ ಬರ್ಜಿಗಳನ್ನ ನೋಡಿ ಅವನ್ ಚಿಂತನೆ ಮಾಡ್ಲಿಲ್ಲ. कारण त्याच्यामध्ये हातामध्ये असलेल्या तलवार भाला असलेल्या त्याचं बघून घाबरला नाही ಯಾಕಂತ ಹೇಳಿದ್ರೆ का म्हटलं तर ಇಲ್ಲಿ ಇವ್ನು ಏನ್ ಹೇಳ್ತಾನ ನೋಡ್ರಿ. काय सांगतो पहा ಹೌದಮ್ಮ. ಆಗ ದಾವೀದನು ಅವನಿಗೆ, ಹಾ, ನೀನು ಈಟಿ, ನೀ ಈಟಿ ತಗೊಂಡ್ ಬಾ, ಕತ್ತಿ, ಕತ್ತಿ ತಗೊಂಡ್ ಬಾ, ಬರ್ಜಿಗಳೊಡನೆ ಬರ್ಚಿ ತಗೊಂಡ್ ಬಾ. ನನ್ನ ಬಳಿಗೆ ಬರುತ್ತಿ. ಬರ್ತೀಯ? ನೀನ್ ಬರ್ತಾ ಇದೀಯಾ? ನಾನಾದರೂ ನಾನಾದರೂ. ಹಲ್ಲೆಲೂಯ. हालेलुया ಪ್ರಾರ್ಥನೆ ಮಾಡುವವರು ನಾನಾದರೂ ಅಂತ ಹೇಳ್ಬೇಕು. ಹಲ್ಲೆಲೂಯ. नानादरो ನಿಜವಾಗ್ಲೂ ಹೇಳ್ತೇನೆ, ಹೋರಾಡ್ತೇನೆ ಎಂಬುದಾಗ ಆಸೆ ಇರೋರು ನಾನಾದರೂ ಅಂತ ಹೇಳ್ಬೇಕು. ಹಲ್ಲೆಲೂಯ. नानादरो ನಿನ್ನ ಅನಾರೋಗ್ಯ ಕೇಳಬೇಕು, ನಾನಾದರೂ. नानादरो ಯಾವುದು ನಿನ್ನ ಕೇಸ್ ವಿರೋಧವಾಗಿ ನಿಂತಿದೆಯೋ, ಯಾವುದು ನಿನ್ನ ಆಶೀರ್ವಾದದ ವಿರೋಧವಾಗಿ ನಿಂತಿದೆಯೋ, ನಿನ್ನ ಬಿಡುಗಡೆ ವಿರೋಧವಾಗಿ ನಿಂತಿದೆಯೋ, ನಿನ್ನ ಆರ್ಥಿಕ ವಿರೋಧವಾಗಿ ನಿಂತಿದೆಯೋ ಅದಕ್ಕೆ ಕೇಳಬೇಕು ನಾನಾದರೂ. ಯಾರಾದ್ರೂ ಹೇಳ್ತಿರೋ ನಾನಾದರೂ? नानादरो ಹಲ್ಲೆಲೂಯ. ಹಲ್ಲೆಲೂಯ. ನಾನಾದರೂ. नानादरो ಹಾ, ನೀನು ಹೀಯಾಳಿಸಿದಂತ ಹಾ. ಸೇನಾಧೀಶ್ವರನು, ಸೇನಾಧೀಶ್ವರನು, ಇಸ್ರಾಯೇಲರ ಯುದ್ಧ ಭಟರ ದೇವರು ಹಲ್ಲೆಲೂಯ. ಹಾ, ಆಗಿರುವ ಯೆಹೋವನ ನಾಮದೊಡನೆ ನಿನ್ನ ಬಳಿಗೆ ಬರುತ್ತೇನೆ. ಯೆಹೋವನ ನಾಮದೊಡನೆ. ಹಲ್ಲೆಲೂಯ. हालेलुया ನಿನ್ನ ಬಳಿಗೆ ಬರುತ್ತೇನೆ. ಆತನು ಈ ಹೊತ್ತು ಆಮೆನ್. ಸಾಕು. ಹಲ್ಲೆಲೂಯ. हालेलुया ಯಾರ ನಾಮದಲ್ಲಿ ಹೋಗ್ತಾ ಇದ್ದೀರಿ ನೀವು? तू कुणाच्या नावामध्ये जात आहेस ಅನೇಕರಿಗೆ ಗೊತ್ತಿಲ್ಲ, ಪ್ರಾರ್ಥನೆಗೆ ಹೋಗ್ತಾರೆ, बरेच जण माहित नाही प्रार्थनेला जातात ಆದ್ರೆ ಯಾವ ನಾಮದೊಂದಿಗೆ ಹೋಗ್ತದಾರ ಗೊತ್ತಿಲ್ಲ. कोणत्या नावामध्ये ते जात आहे त्यांना माहित नाही ಗೊತ್ತಿಲ್ಲ ಯಾವ ನಾಮದಲ್ಲಿ ಹೋಗ್ತಾರೆ, कोणत्या नावामध्ये जात आहे माहित नाही ಗೊತ್ತಿಲ್ಲ. माहित नाही ಪ್ರಾರ್ಥನೆ ಮಾಡೈತಿ ಬೆಸ್ಟ್. प्रार्थना केलं पास्टर ಹಲ್ಲೆಲೂಯ. हालेलुया ಇಸ್ರಾಯಲ್ ಹತ್ರ ಎಲ್ಲ ಇತ್ತು, इस्रायल मध्ये सर्व काही होतं ಎಲ್ಲಾನು ಇತ್ತು ಅವ್ರ ಹತ್ರ. सर्व काही होतं तिथं ಎವ್ರಿಥಿಂಗ್ ದೇ ಹ್ಯಾಡ್. सर्व काही होतं ಎಲ್ಲ ಇತ್ತು. सर्व काही होतं ಹಲ್ಲೆಲೂಯ. हालेलुया ಆದ್ರೆ ಒಂದೇ ಇರ್ಲಿಲ್ಲ, फक्त एक नव्हतं ಯೆಹೋವನ ನಾಮ. परमेश्वराचं नाव ಅರಸ ಇದ್ದಾನೆ ಅವ್ರ ಮಧ್ಯದಲ್ಲಿ, ಅರಸ ಇದ್ದಾನೆ ಅವ್ರ ಮಧ್ಯದಲ್ಲಿ. त्याच्यामध्ये राजा आहे त्यांच्यामध्ये ಹಲ್ಲೆಲೂಯ. हालेलुया ಪ್ರೇಸ್ ಲಾರ್ಡ್. ಸೈನ್ಯ ಇದೆ ಅವರ ಜೊತೆ, ಅವ್ರ ಹತ್ರ त्यांच्याबरोबर सैन्य होतं ಒಳ್ಳೆ त्यांच्यासोबत ಸೈನ್ಯ. चांगली सैन्य ಯುದ್ಧಕ್ಕೆ ಬೇಕಾಗಿರುವಂತ ಎಲ್ಲ ಆಯುಧಗಳಿದಾವೆ. युद्धासाठी जे सामग्री पाहिजे होते ते सगळं सामग्री होतं ಹಲ್ಲೆಲೂಯ. हालेलुया ಆದ್ರೂ ಟುಸ್ ಕುಂತವ್ರೆ. सर्व काही त्याच्या समोर ते टुसून गेलं ಯಾಕೆ? का ಕಾರಣ कारण ಒಂದೇ ಒಂದು. एकच आहे ಹಲ್ಲೆಲೂಯ. हालेलुया ಆಮೆನ್. आमेन ಯೆಹೋವನಿರ್ಲಿಲ್ಲ. परमेश्वराच्या ನಿನ್ ಜೊತೆಲಿ ಯೆಹೋವನಿರ್ಬೇಕು. तुमच्या बरोबर परमेश्वर असला पाहिजे ನಿನ್ ಜೊತೆಲಿ ಯೆಹೋವನಿರ್ಬೇಕು. तुमच्या बरोबर परमेश्वर असला पाहिजे ಹಲ್ಲೆಲೂಯ. हालेलुया ಹಲ್ಲೆಲೂಯ. हालेलुया ಆಮೆನ್. आमेन ಹಲ್ಲೆಲೂಯ. हालेलुया ಪ್ರೇಸ್ ಲಾರ್ಡ್. प्रेज द लॉर्ड ನಿನ್ ಜೊತೆಲಿ ಯೆಹೋವನಿರ್ಬೇಕು. तुमच्या समोर परमेश्वर असला पाहिजे ಯೆಹೋವನ ಆತ್ಮ ನಿನ್ ಜೊತೆಲಿ ಇರಬೇಕು. परमेश्वराचा आत्मा तुमच्यावर असला पाहिजे ಬಲದಿಂದ ಹೋರಾಡಬೇಡ್ರಿ, स्वतःच्या शक्तीने पळून जाऊ नका ಪರಾಕ್ರಮದಿಂದ ಹೋರಾಡಬೇಡಿ, पराक्रमाने पळून जाऊ नका ಜ್ಞಾನದಿಂದ ಹೋರಾಡಬೇಡಿ. ज्ञानापासून पळू नका ನಿನ್ನ ದೇವರ ಆತ್ಮನಿರ್ಬೇಕು ನಿನ್ ಜೊತೆಲಿ. देवाच्या आत्म्याने चित्ताप्रमाणे चाला ನಿನ್ನ ಬಲ, ನಿನ್ನ ಸಾಮರ್ಥ್ಯ, ನಿನ್ನ ಜ್ಞಾನ तुझं बल तुझी शक्ती आणि तुझं सामर्थ्य ಏನ್ ಮಾಡಕ್ ಆಗೋದಿಲ್ಲಲ್ಲ, काय करता होत नाहीये ಅದು ಯೆಹೋವನ್ ಮಾಡ್ತಾನೆ. ते परमेश्वर करतो ಅದು ಯೆಹೋವನ ಆತ್ಮ ಮಾಡ್ತಾನೆ, ते परमेश्वर आत्मा करतो ದೇವರ ಆತ್ಮನ ಮಾಡ್ತಾನೆ. देवाचा आत्मा करतो ನಂಬುವವರು ಯಾರಾದ್ರೂ ಆಮೆನ್. ಹಲ್ಲೆಲೂಯ. ಹಲ್ಲೆಲೂಯ. ಪ್ರೇಸ್ ದಿ ಲಾರ್ಡ್. Praise the Lord. ದೇವರು ನಿಮ್ಮನ್ನು ಆಶೀರ್ವದಿಸಲಿ. देव तुम्हाला आशीर्वाद करो God bless you. Thank you. देव तुम्हाला आशीर्वाद करो धन्यवाद